ಮೊದಲು ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ವಂದನೆಗಳನ್ನು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವ್ರಿಗೆ ನಾವು ಕೃತಜ್ಞತೆ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತು ಆ್ಯಕ್ಚುಲಿ ನಮ್ಮ ಬ್ರದರ್ ಸ್ಟಡಿ ತೊಗೊಬೇಕಾಯ್ತು. ಸೊ ಅವರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅವರು ಇವತ್ತಿನ ಸ್ಟಡಿನ ನಾಳೆ ತೊಗೊತಾರೆ. ಸೊ ನಾಳೆ ಇರೋಂಥ ವಾಲ್ಯೂಮ್ ಸ್ಟಡಿನ ನಾವು ಇವತ್ತಿಗೆ ನಾವು ಏನು ಮಾಡಿದ್ರಿ ಅದನ್ನ ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀರಿ. ಇವತ್ತೊಂದು ವಾರ ಮಾತ್ರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಕಳೆದ ಸತಿಗೆ ನಾವು 5ನೇ ವಾಲ್ಯೂಮ್ನ ಓದ್ಬೇಕಾದ್ರೆ ನಮ್ಮ ಬ್ರದರ್ ಬರೆದಂಥ 5ನೇ ವಾಲ್ಯೂಮು ಅದರಲ್ಲಿ ನಮ್ಮ ತನ್ನ ಸಹೋದರಗಳಾಗಿ ಮಾಡಲ್ಪಟ್ಟ ಆತನು ಎಂಬತ್ತ ಒಂದು ನಾವು ಹೆಡ್ಡಿಂಗ್ನ ನಾವೇನು ಮಾಡ್ತಾ ಇದ್ರಿ ಓದ್ತಾ ಇದ್ರಿ. ಅದರಲ್ಲಿ ನೋಡ್ಬೇಕಾದ್ರೆ ಏನ್ರಿ ಅನೇಕ ವಿಚಾರಗಳು ನೋಡಿದ್ರಿ. ಸ್ಟಡಿ ನಂಬರ್ 5 ಅಂತ. ಸೊ ಅದ್ರಲ್ಲಿ ನೋಡ್ಬೇಕಾದ್ರೆ ಯಾವ ಪ್ರಕಾರ ಯೇಸು ಕ್ರಿಸ್ತು ತನ್ನ ಪಟ್ಟಂತ ಒಂದು ಕಷ್ಟ ಸಂಕಟಗಳಿಂದ ವಿಧೇಯತೆಯನ್ನು ಕಲ್ತ್ಕೊಂಡ್ರು ಅಂತ ನೋಡಿದಿರಿ. ಅದರ ಯಾವ ರೀತಿಯ ಒಂದು ಕಷ್ಟ ಸಂಕಟಗಳಿಂದ ಪರಿಪೂರ್ಣರಾದರು ಅಂತ ನೋಡಿದಿರಿ. ಸೊ ಇವೆಲ್ಲ ಒಂದು ಅಂಶಗಳನ್ನ ಮುಖ್ಯವಾಗಿ ನಾವು ಏನು ಮಾಡಿದ್ರಿ ನಾವು ತಿಳಿತಾ ಬಂದರೆ. ಸೊ ಈ ವಾರ ನಾವು ಏನು ಮಾಡೋಣ ಅದು ನನಗೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 121, ಕನ್ನಡದಲ್ಲಿ ಪೇಜ್ ನಂಬರ್ 70 ಅದನ್ನು ಓದೋಣ. ಯಾರ ಹತ್ರ ವಾಲ್ಯೂಮ್ಸ್ ಇದ್ದರೆ, ಯಾರೋ ಬ್ರದರ್ ಸಿಸ್ಟರ್ಸ್ ಓದಂಗಿದ್ರೆ ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ಬೋದು. ಪಾಪಮಯವಾದ ಮಾಂಸಧಾರಿ ಶರೀರದ ರೀತಿಯಲ್ಲಿ, ಇನ್ ದ ಲೈಕ್ನೆಸ್ ಆಫ್ ಸಿನ್ಫುಲ್ ಫ್ಲೆಶ್. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡದೇ ಇತ್ತೋ ಎಲ್ಲಾ ನರಭಾವದವರು ಬೀಳುವಿಕೆಯಿಂದ ಭ್ರಷ್ಟರೇ. ಹಾಗಾಗಿ ಸಂಪೂರ್ಣವಾಗಿ ಆಜ್ಞೆಗಳಿಗೆ ವಿಧೇಯತೆ ತೋರಲು ಅಸಮರ್ಥರು. ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಪಾಪದ ಆಳ್ವಿಕೆಯಲ್ಲಿ ಬಂದಂತೆ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನನುಸಾರವಾಗಿ ನಡೆಯುವವರಾದ ನಮ್ಮ ಶರೀರಕ್ಕನುಸಾರವಾಗಿ ನಡೆಯದೆ ಆತ್ಮಕ್ಕನುಸಾರವಾಗಿ ನಡೆಯುವವರಾಗಿ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ರೋಮಾಯ 8:1-4. ನಮ್ಮ ಕರ್ತನನ್ನು ಪಾಪಿಯೆಂದು ಪತನಗೊಂಡ ಮಾನವ ಜನಾಂಗದ ಸದಸ್ಯನೂ ಎಂದು ಪರಿಗಣಿಸಲು ಹೆಚ್ಚು ಕಡಿಮೆ ನಿರ್ಧರಿಸಿದವರು ತಮ್ಮ ವಿಚಾರ ಸರಣಿಯಲ್ಲಿ ಬೆಂಬಲಿಸುವಂತೆ ಈ ವಾಕ್ಯ ಭಾಗವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದರು ಮತ್ತು ಇದನ್ನು ವಿವೇಚನೆಯ ಸಾಮರಸ್ಯದಿಂದ ಮತ್ತು ಇತರ ದೇವರ ವಾಕ್ಯಗಳ ಸಾಮರಸ್ಯದಿಂದ ಹೊರಗಿಡುವ ಪ್ರಯತ್ನ ಮಾಡಿದರು. ಕ್ರಿಸ್ತನು ಪಾಪಮಯ ಶರೀರದಲ್ಲಿ ಕರಾರುವಕ್ಕಾಗಿ ಅದರಂತೆಯೇ ಉಂಟು ಮಾಡಲ್ಪಟ್ಟನು. ಆದಾಮನು ಅವಿಧೇಯನಾಗುವ ಮೊದಲು ಇದ್ದಂತೆ ಪಾಪ ಮಾಡದ ಶರೀರದಲ್ಲಿ ಅಲ್ಲ ಎಂಬುದನ್ನು ಅವರು ರುಜುವಾತುಪಡಿಸಬೇಕೆಂದಿದ್ದರು. ಆದರೆ ಮೇಲ್ಕಂಡ ಪರಿಚ್ಛೇದದ ಪ್ರಕಾರ ಅಪೊಸ್ತಲನ ಆಲೋಚನೆಯು ಓದುಗರ ಮನದ ಮುಂದೆ ಬರುವುದೆಂದು ನಾವು ನಂಬುತ್ತೇವೆ. ನಮ್ಮ ಕರ್ತನು ತನ್ನ ಆತ್ಮೀಕ ಸ್ವಭಾವದ ಮಹಿಮೆಯನ್ನು ಬಿಟ್ಟುಕೊಟ್ಟು ಮಾಂಸದೇಹಧಾರಿಯಾದನು. ಆತನು ತಾನು ವಿಮೋಚಿಸಲು ಬಂದ ಜನಾಂಗದವರಂತೆಯೇ ಆದನು. ಆದಿ ತಂದೆಯಾದ ಆದಾಮನ ಅವಿಧೇಯತ್ವದ ನಿಮಿತ್ತ ಅವರ ಸ್ವಭಾವ ಮತ್ತು ದೇಹವು ಪಾಪದ ಬಂಧನಕ್ಕೆ ಒಳಗಾಗಿದ್ದು ಪಾಪಕ್ಕೆ ಮಾರಲ್ಪಟ್ಟದ್ದಾಗಿತ್ತು. ಭಾಷಾಂತರದಲ್ಲಿ ಅದಕ್ಕೆ ನೀಡಲ್ಪಟ್ಟ ತಳಕಿನ ನಿರೂಪಣೆಯ ಹೊರತಾಗಿ ಬೇರೆ ಯಾವುದೂ ಇಲ್ಲಿ ನಮ್ಮ ಕರ್ತನು ಪಾಪಿಯಾಗಿದ್ದನು ಎಂದು ಹೇಳುವುದಿಲ್ಲ. ನಿಜವಾಗಿಯೂ ಇದು ಊಹಿಸಬಹುದಾದ ಬಹು ಸರಳವಾಗಿರುವ ಪ್ರಮೇಯವಾಗಿದ್ದು, ಆತನು ಪಾಪಿಯಾಗಿದ್ದರೆ ಅಥವಾ ಮಾನವ ಕುಟುಂಬದ ಮೇಲೆ ಬಿದ್ದಿರುವ ಶಾಪದಲ್ಲಿ ಯಾವುದೇ ರೀತಿಯ ಭಾಗಿದಾರಿಯಾಗಿದ್ದರೆ ಆತನು ನಮ್ಮ ಪಾಪಗಳ ಪ್ರಾಯಶ್ಚಿತ್ತ ಬಲಿಯಾಗಲು ಸಾಧ್ಯವಿತ್ತಿಲ್ಲ. ಯಾಕೆಂದರೆ ಒಬ್ಬ ಪಾಪಿಯು ಮತ್ತೊಬ್ಬ ಪಾಪಿಯ ಪಾಪಗಳ ಪ್ರಾಯಶ್ಚಿತ್ತ ಬಲಿಯಾಗಲು ಸಾಧ್ಯವಿಲ್ಲ. ದೇವರ ನಿಯಮದ ಪ್ರಕಾರ ಪಾಪದ ಸಂಬಳವು ಮರಣ. ನಮ್ಮ ಕರ್ತನು ಯಾವುದೇ ಅರ್ಥದಲ್ಲಿ ಇಲ್ಲವೇ ಯಾವುದೇ ಮಟ್ಟದಲ್ಲಿ ಪಾಪಿಯಾಗಿದ್ದರೆ ತನ್ನ ಸ್ವಂತ ಪ್ರಾಣವನ್ನು ಮುಟ್ಟುಗೋಲಾಗಿಸಿಕೊಳ್ಳುತ್ತಿದ್ದನು ಮತ್ತು ಆದಾಮನಿಗಾಗಲಿ ಯಾವುದೇ ಪಾಪಿಗಾಗಲಿ ಆತನು ಈಡು ಬಲಿಯ ಬೆಲೆಯು ನಿರರ್ಥಕವಾಗುತ್ತಿತ್ತು. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಇಲ್ಲಿ ರೋಮಾಪುರದಲ್ಲಿ ಒಂದು ವಾಕ್ಯ ಬರ್ತದೆ. ಅದರ ಮುಖ್ಯವಾಗಿರೋಂಥ ವಾಕ್ಯ 8ನೇ ಅಧ್ಯಾಯದಲ್ಲಿ 1-4. ಇದನ್ನ ಯಾರು ಸಹೋದರಗಳು ಓದ್ಬೋದಾ ಬೈಬಲ್ನಲ್ಲಿ? ರೋಮಾಪುರದಲ್ಲಿ 8ನೇ ಅಧ್ಯಾಯ 1-4.
ಬ್ರದರ್ಸ್ ಸಿಸ್ಟರ್ಸ್ ಯಾರೋ ಓದಕ್ಕಾಗ್ತದ ಆನ್ಲೈನಲ್ಲಿ? ಓದ್ಲಾ ಬ್ರದರ್? ಓದಿ ಓದ್ಲಾ? ಓದಿ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಥ್ಯಾಂಕ್ ಯು. ಸೊ ನೋಡ್ಬೇಕಾದ್ರೆ ಪಾಪಾಧೀನವಾದಂಥ ನರಭಾವ ಅಥವಾ ಶರೀರ ಅಂತ ಏನು ಮಾಡ್ತಾರೆ ಹೇಳ್ತಾ ಇದ್ದಾರ. ಸೊ ಅದಕ್ಕೆ ಎಷ್ಟೋ ಜನ ಏನಂದ್ಬಿಡ್ತಾರೆ, ಈ ವಾಕ್ಯ ಇಟ್ಕೊಂಡ್ಬಿಟ್ಟು ನೋಡಿದ್ರೆ ಯೇಸು ಕ್ರಿಸ್ತನ ಒಂದು ಬಂದಂಥ ದೇಹ ಅವರು ಭೂಲೋಕದಲ್ಲಿ ಜನ್ಮ ತಗೊಬೇಕಾದ್ರೆ ಎಂಥ ಒಂದು ದೇಹದಲ್ಲಿ ಬಂದು ಅಂದರೆ ಪಾಪಾಧೀನವಾದಂಥ ಒಂದು ಶರೀರದಲ್ಲಿ ಏನಾದ್ರು ಅವ್ರು ಬಂದರು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಹಂಗಾರೆ ಇಂಗ್ಲೀಷಲ್ಲಿ ಲೈಕ್ನೆಸ್ ಆಫ್ ಸಿನ್ಫುಲ್ ಫ್ಲೆಶ್ ಅಂತ ಹೇಳ್ತಾರೆ. ಅದರ ಪಾಪದ ಒಂದು ಪಾಪದ ಥರ ಇರುವಂಥ ಒಂದು ದೇಹದಲ್ಲಿ ಏನಾದ್ರು ಅವರು ಬಂದರು ಅಂತಂಬಿಟ್ಟಲ್ವರ. ಸರಿ, ಇವಾಗ ಏನು ಈ ವಾಕ್ಯದ ಅರ್ಥ? ಪಾಪಾಧೀನವಾದಂಥ ಶರೀರ ಅಂತಂದ್ರೆ ಏನರ್ಥ ಇದು? ಏನನ್ಸ್ತದೆ ನಿಮಗೆ? ಯಾರು ಹೇಳ್ತೀರಾ? ಪಾಪಾಧೀನವಾದಂಥ ಶರೀರ ಅಂತಂದ್ರೆ ಆ ಯೇಸು ಕ್ರಿಸ್ತನ ದೇಹದಲ್ಲಿ ಪಾಪ ಮಾಡೋಂಥದ್ದಿತ್ತ? ಅಂದ್ರೆ ಪಾಪನೇ ಇಲ್ಲ brother. ಒಂದು ಇಲ್ಲ ಶರೀರ brother, ಆದಾಮ್ನಿಂದ ಶರೀರ ಪಡ್ಕೊಂಡು ಬಂದ್ರಲ್ಲ, ಹಾಗಾಗಿ ಶರೀರ ಪಾಪದಿಂದ ತುಂಬಿದಂಗೆ ಆ ಲೆಕ್ಕದಲ್ಲಿ ಇತ್ತು. ಓಕೆ, ಆದಾಮಿಂದ ಬಂದಂಥ ಇದರಲ್ಲಿ ಆ ಲೆಕ್ಕದಲ್ಲಿ ಅಂತ ಅಲ್ವರ. ಸರಿ, ಓಕೆ. ಹೌದು. ರವಿ ಬ್ರದರ್ ಹೇಳ್ರಿ. ಒಬ್ಬರು ಹೇಳ್ತಿರ್ಬೇಕು, ಬರೀ ವೇಟ್ ಮಾಡ್ರಿ. ರವಿ ಬ್ರದರ್ ಹೇಳಿ. ಅಂದ್ರೆ ಪಾಪನೇ ಇಲ್ದೇನೆ ಇರೋ ಅಂತ ಒಂದು ದೇಹ ಅಂತ ಹೇಳ್ಬೋದು. ಓಕೆ, ಮತ್ತೆ ಪಾಪ ಅಧೀನವಾದ ಅಂತ ಹೇಳ್ತಲ್ಲ, ಪಾಪಕ್ಕೆ ಅಧೀನವಾದಂಥ ದೇಹ ಅಂತ ಹೇಳ್ತಾರೆ, ಏನ್ ಅರ್ಥ ಅದು? ಯೇಸು ಕ್ರಿಸ್ತನಲ್ಲಿ ಪಾಪ ಅಂತೂ ಖಂಡಿತವಾಗೂ ಇಲ್ಲ, ಮತ್ತೆ ಅದೇನ್ ಅರ್ಥ? ಹೆಂಗ್ ಅನಿಸ್ತದೆ ನಿಮ್ಗೆ? ಅಷ್ಟೇ brother, ನನಗೆ ಗೊತ್ತಾಯ್ತಷ್ಟೇ. ಓಕೆ, ನೋಡೋಣ, ತೊಂದರೆ ಇಲ್ಲ. ಜಾರ್ಜ್ ಬ್ರದರ್ ಹೇಳಿ. ಸರಿ, ಶಾಂತ ಮಾಸ್ಟರ್ ಹೇಳಿ. ಇಬ್ಬರಿಗೂ ಅದೇ ಗೊತ್ತಾಗ್ತಿಲ್ಲ ಬ್ರದರ್. ಸರಿ, ಓಕೆ. ಪ್ರಸನ್ನ ಬ್ರದರ್. ಬ್ರದರ್, ನನಗ್ ಗೊತ್ತಿರೋ ಪ್ರಕಾರ ಇವಾಗ ಮನುಷ್ಯರು ಮಾಡಿರೋ ಪಾಪ ಎಲ್ಲ ಯೇಸು ಕ್ರಿಸ್ತನವರು ಒತ್ಕೊಂಡ್ರಲ್ವಾ? ಹ್ಮ್ ಆ ಆ ಅದು ಅನ್ಸ್ತಾ ಇದೆ ಬ್ರದರ್ ನನಗೆ. ಸರಿ, ಓಕೆ. ಸರಿ, ಬೇರೆ ಬೇರೆ ಯಾರಿಗಾರ ಏನಾರ ಆಲೋಚನೆ ಇದೆಯಾ? ಈ ವಚನದ ಏನ್ ಹೇಳ್ತಾರೆ ಅಂತ, ಹೀಗಿರ್ಬೋದು ಅಂತ ಏನಾರು ಇದೆಯಾ? ರೇಷ್ಮಾ ಅಷ್ಟೇ ಹೇಳಿ. ಅದೇ ಅವತ್ತಿಷ್ಟು ಕ್ವಶನ್ ಏನೇ ಮಾಡ್ರಿ. ಪಾಪಾಧೀನವಾದಂಥ ಶರೀರದಲ್ಲಿ ದೇವರು ಕ್ರಿಸ್ತನ್ನ ಕಳಿಸ್ಕೊಟ್ರು ಅಂತ ಹೇಳ್ತಾರಲ್ಲ, ಏನ್ ಅರ್ಥ ಹಂಗಾರೆ? ಅವ್ರ ಶರೀರದಲ್ಲಿ ಪಾಪ ಇದ್ದಿದ್ದಿಲ್ಲ. ಹ್ಮ್ ಮಾನವ ಕುಲ ಪಾಪದಲ್ಲಿ ಇತ್ತಲ್ರಿ. ಹ್ಮ್ ಪಾಪ ಮಾಡೋ ಚಾನ್ಸಸ್ ಇತ್ತು. ಸುತ್ತು ಕಡೆ ಎಲ್ಲ ಪಾಪದ ವಾತಾವರಣದಲ್ಲಿ ಬರ್ತಾರಲ್ಲ. ಹ್ಮ್ ಅದಕ್ಕೆ. ಗುಡ್. ಹಾ, ಗುಡ್. ಓಕೆ, ಫ್ರಾನ್ಸಿಸ್ ಬ್ರದರ್ ಹೇಳಿ. ಫಸ್ಟ್ ಬ್ರದರ್, ಅದು ಯೇಸು ಕ್ರಿಸ್ತರು ನಮ್ಮ ಎಲ್ಲರ ಪಾಪವನ್ನು ಅವರು ಹೊತ್ತುಕೊಂಡು ನಮಗಾಗಿ ಅವರು ಪಾಪದವರಾದ್ರು. ಅಂದ್ರೆ ನನಗೆ ಕನ್ನಡ ಕರೆಕ್ಟ್ ಬರುದಿಲ್ಲ. ಅವರು ಪಾಪಾಧೀನರಾದ್ರು. ಓಕೆ, ಸೊ ನಮ್ಮ ಪಾಪವನ್ನು ಅವರ ತಲೆಯಲ್ಲಿ ಹೊತ್ತು. ಓಕೆ, ಸೊ ನಮ್ಮ ಪಾಪಗಳನ್ನ ಅವ್ರು ಹೊತ್ಕೊಂಡಿರೋದ್ರಿಂದ ಅವರು ಅವರ ಪಾಪದವರಾಗಿ ಮನುಷ್ಯರಾದ್ರು ಅಂತ. ಹೌದು ಓಕೆ, ಹೌದು. ಓಕೆ. ಶ್ವೇತಾ ಅಷ್ಟರ್ ಹೇಳಿ. ದೇವರೇ ಇದನ್ನೆಲ್ಲ ಆಗ್ಬೇಕಂತ ಮುಂಚೆಕ್ಕೆ ಗೊತ್ತು ಮಾಡಿತ್ತಂತ ನನಗೆ ಅನ್ಸುತ್ತೆ. ಓಕೆ, ಏನ್ ಗುರ್ತು ಮಾಡಿದ್ರು? ಯೇಸು ಕ್ರಿಸ್ತು ಪಾಪಿಯಾಗಿ ಹುಟ್ಟಬೇಕು ಅಂತನ, ಪಾಪದ ಶರೀರ ಹುಟ್ಟಬೇಕು ಅಂತನ, ಏನು? ಇಲ್ಲ, ಮನುಷ್ಯರ ಪಾಪನ ಆತನ ಹೊತ್ಕೊಂಡು ಬಲಿ ಆಗ್ಬೇಕು. ಓಕೆ, ಓಕೆ, ಗುಡ್. ಸರಿ, ನೋಡೋಣ. ಬೇರೆ ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ? ಸರಿ, ಓಕೆ. ನೋಡ್ಬೇಕಾದ್ರೆ ಇಲ್ಲಿ ಈ ವಾಕ್ಯನ ನಾವು ಗಮನಿಸಿದ್ರೆ ಅಲ್ಲಿ ಕಾಂಟೆಕ್ಸ್ಟ್ ಓದಿದ್ರೆ ರೋಮಾಪುರದಲ್ಲಿ 8ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನ್ಯಾಯ ಪ್ರಮಾಣದ ಬಗ್ಗೆ ಒಂದು ವಿಚಾರ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸೊ ಅಲ್ಲಿ ಹೇಳ್ತಾರೆ, ನ್ಯಾಯ ಪ್ರಮಾಣವು ಯಾವ ವಿಚಾರವನ್ನು ಮಾಡದೇ ಇತ್ತೋ
ಅದೇ ವಿಚಾರನ ದೇವ್ರು ಏನ್ ಮಾಡಿದ್ರು, ಕ್ರಿಸ್ತನ ಮುಖಾಂತರ ಮಾಡಿದ್ರು ಅಂತ ಹೇಳ್ತಾರೆ. ಹಂಗಾರೆ ನ್ಯಾಯ ಪ್ರಮಾಣ ಏನ್ ಮಾಡ್ತೋ, ಏನ್ ಮಾಡ್ಬೇಕಾಗಿತ್ತು, ನ್ಯಾಯ ಪ್ರಮಾಣದ ಉದ್ದೇಶ ಏನು? ಯಾರಿಗೆ ಗೊತ್ತಿದ್ಯಾ? ನ್ಯಾಯ ಪ್ರಮಾಣ ದೇವ್ರು ಏನು ಕೊಟ್ಟರು ಇಸ್ರಾಯೇಲ್ಗಳಿಗೆ? ಅದು ಉದ್ದೇಶ ಏನಾಗಿತ್ತು? ಯಾರು ಹೇಳ್ತೀರಾ? ನಿಮ್ಗೆಲ್ಲ ಎಲ್ಲ ಪಾಯಿಂಟ್ಸ್ ತುಂಬಾ ಆ ಪಾಪ ಆ ಮಾಡಬಾರ್ದು ಕಾಲದಲ್ಲಿ ಹೌದು, ಸರಿ. ಪಾಪ ಆ ಮಾಡ್ಬಾರ್ದು. ಕಾಲದಲ್ಲಿ ನ್ಯಾಯ ಮಾತು ಇತ್ತು. ಅದು ಮೋಸೆಸ್ ಕಾಲದಲ್ಲಿ ಹಾ ಅದೆಲ್ಲ ಇತ್ತು. ಈಗ ಯೇಸು ಕ್ರಿಸ್ತರು ಬಂದ ಮೇಲೆ ಅದು ಇಲ್ಲ. ಆಗಿನ ಆಗಿನ ಇದರಲ್ಲಿ ಸರಿ. ಜನರಲ್ಲಿ ಹಾಗಿದ್ರೆ ನ್ಯಾಯ ಪ್ರಮಾಣದ ಹ್ಮ್ ಉದ್ದೇಶ ಏನು? ನ್ಯಾಯ ಪ್ರಮಾಣ ಕೊಡೋದಂತ ಕಾರಣ ಏನು? ಏನಾಗಿತ್ತು? ಹಾ ಹ್ಮ್ ಹ್ಮ್ ಹಾ ಇಸ್ರಾಯೇಲ್ ಮನುಷ್ಯರಿಗೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರಿಂದ ದೇವರವ್ರಿಗೆ ನ್ಯಾಯ ಪ್ರಮಾಣ ಕೊಟ್ಟರು. ಅದ್ರ ಪ್ರಕಾರ ಆದ್ರೂ ಕೂಡ ಇವರು ಜೀವಿಸ್ಬೇಕೆಂಬುದಾಗಿ ದೇವ್ರ ಓಕೆ. ಪ್ಲಾನ್ ಮಾಡಿ. ಏನ್ ಪ್ರಯೋಜನ? ಹಾ ಹೇಳಿ ಶಾಂತಮಿಶ್ರ, ಹೇಳಿ. ನಾನಲ್ದೆ ಬೇರೆ ದೇವರುಗಳು ನಿಮಗೆ ಇರಬಾರ್ದು ಅಂತ ಹೇಳ್ತಾರೆ. ಓ, ಅದು ನ್ಯಾಯ ಪ್ರಮಾಣದ ಉದ್ದೇಶನಾ? ಓಕೆ, ಗುಡ್. ಸರಿ, ನೋಡೋಣ. ಹೇಳಿ ರೇಷ್ಮೆ ಅಷ್ಟೇ, ಹೇಳಿ. ನಿತ್ಯ ಜೀವ ಹೊಂದ್ಕೋಬೇಕು ಅಂತ ವೆರಿ ಗುಡ್. ಅನ್ಕೊಟ್ ಅದರ ಸೊ ನ್ಯಾಯ ಪ್ರಮಾಣದ ಉದ್ದೇಶ ಏನಪ್ಪಾ ಅಂತಂದ್ರೆ, ಮನುಷ್ಯರಿಗೆ ಒಂದು ರಕ್ಷಣೆ ಮಾರ್ಗನೇ ಮಾಡಬೇಕು, ನೋಡಿಸ್ಬೇಕು ಅಂತ ಅಂದ್ಬಿಟ್ಟಂದ್ರ. ನೋಡಿ, ಎಲ್ಲಾರು ಪಾಪ ಮಾಡಿ ವಿಶಾಲವಾದ ಮಾರ್ಗದ ಏನ್ ಮಾಡ್ತಾ ಇದ್ರು, ನಡೀತಾ ಇದ್ರು. ಈ ವಿಶಾಲವಾದ ಮಾರ್ಗದಿಂದ ತಪ್ಪಿಸ್ಕೊಳಕ್ಕೆ ಮಾರ್ಗ ಇತ್ತಾ ಅಂತಂದ್ರೆ, ಕ್ರಿಸ್ತನ ಬರೋ ತನಕ ಯಾವುದೇ ಮಾರ್ಗ ಇಲ್ಲದಂತೆ ಇತ್ತು. ಅದಕ್ಕೆ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂದು ಮಾರ್ಗ, ಒಂದು ಆಪರ್ಚುನಿಟಿ, ಒಂದು ಅವಕಾಶ ಕೊಟ್ಟು ಏನ್ ಮಾಡ್ತಾರೆ ನೋಡ್ತಾರೆ. ಏನಪ್ಪಾ ಅಂದ್ರೆ, ಈ ತರ ಕೂಡ ನೀವು ನಿತ್ಯ ಜೀವ ಹೊಂದ್ಬೋದಪ್ಪ ಅಂತ. ಏನದು ಅಂತಂದ್ರೆ, ನ್ಯಾಯ ಪ್ರಮಾಣದಲ್ಲಿ ಎಲ್ಲಾ ವಿಚಾರಗಳನ್ನ ಕೈಗೊಂಡು ಏನ್ ಮಾಡ್ಬೇಕು, ಅವರು ನಡಿಬಹುದು, ನಡಿಬೇಕಾಗಿತ್ತು. ನಡೆದ್ರೆ ಏನ್ ಸಿಗ್ತಾ ಇತ್ತು ಅಂದ್ರೆ ನಿತ್ಯ ಜೀವ. ನಿತ್ಯ ಜೀವನೇನ್ರಿ? ಸಾವೇ ಇಲ್ದಿರ ಇಲ್ಲದಂತ ಜೀವಿತ. ಅವರು ಏನ್ ಮಾಡ್ಬೋದು, ದೇವ್ರಿಗೆ ವಿಧೇಯನಾಗಿ ಬದುಕ್ಬೋದು. ಗಲಾತ್ಯರಲ್ಲಿ ನೋಡಿದ್ದೀನಿ, ಗಲಾತ್ಯರು 3:12. ಗಲಾತ್ಯರು 3ನೇ ಅಧ್ಯಾಯ 12ನೇ ವಾಕ್ಯ ಹೋದ್ರಿ. ಗಲಾತ್ಯರು 3:12. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯ ಆಧಾರವಲ್ಲ, ಆದರೆ ನೇಮ ನಿಷ್ಠೆಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನೆಂದು ನೋಡ್ರ, ಬರೆದನು. ನೇಮ ನಿಷ್ಠೆಗಳನ್ನು ಆಚರಿಸುವವನೇ ಅದ್ರ ಮುಖಾಂತರ ಏನಾಗ್ತಾನೆ, ಅವನು ಬದುಕುವನು. ಬದುಕುವನು. ನೋಡ್ರ, ಹಂಗಾರೆ ನ್ಯಾಯ ಪ್ರಮಾಣಕ್ಕೆ ಎಷ್ಟು ಪವರ್ ಅಪ್ಪ ಇದೆ ಅಂತಂದ್ರೆ, ಯಾರ ನೇಮ ನಿಷ್ಠೆಗಳನ್ನ ಅನುಸರಿಸ್ಬಿಟ್ರೆ ಏನ್ರಿ, ಅದ್ರ ಪಕ್ಕ ಮಿಸ್ಸೇ ಮಾಡ್ದಿರ ಎಲ್ಲವನ್ನು ಕೀಪ್ ಅಪ್ ಮಾಡ್ಬಿಟ್ರೆ ಅವ್ರಿಗೇನ್ ಸಿಗ್ತದೆ ಇವಾಗ? ನಿತ್ಯ ಜೀವ. ಹಂಗಾರೆ ನ್ಯಾಯ ಪ್ರಮಾಣದ ಉದ್ದೇಶ ಏನಪ್ಪಾ ಅಂದ್ರೆ, ನಿತ್ಯ ಜೀವ ಪಡ್ಕೊಳಕ್ಕೆ ದೇವ್ರ ಏನ್ ಮಾಡೋದು, ಒಂದು ಮಾರ್ಗ ಏನ್ ಮಾಡೋದು ಇವಾಗ ಸಿದ್ಧ ಮಾಡೋರೆ. ಕರೆಕ್ಟಾ? ಸರಿ, ಇವಾಗ ನೀವ್ ಹೇಳ್ರಿ, ಇವಾಗ ಇದು ಒಳ್ಳೇದಾ ಕೆಟ್ಟದಾ? ಒಳ್ಳೇದೇ ಬ್ರದರ್. ಅಲ್ವರ? ಒಳ್ಳೇದು. ನಿತ್ಯ ಜೀವಕ್ಕೆ ಮಾರ್ಗ ಒಳ್ಳೇದು. ಕರೆಕ್ಟ್. ಸರಿ, ಹಾಗಾದ್ರೆ ಇಸ್ರೇಲ್ ಜನಗಳಲ್ಲಿ ಯಾರು ಒಬ್ರು ಈ ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡಿದ್ರಾ? ಕೈಗೊಂಡು ನಡೀದಿಕ್ ಆಯ್ತಾ? ಇಲ್ಲ. ಇಲ್ಲ. ಇಲ್ಲ, ಯಾರು ಏನ್ ಮಾಡ್ಲಿಲ್ಲ, ಕೈಗೊಂಡು ನಡೆಯೋದಕ್ಕಾಗಿಲ್ಲ. ಯಾಕಾಗಿಲ್ಲ? ಅದನ್ನೇ ಅಪೊಸ್ತಲ ಪೌಲು ರೋಮಾಪುರದಲ್ಲಿ ಏನ್ ಮಾಡೋದು, ಡಿಬೇಟ್ ಮಾಡೋದು. ನೋಡಪ್ಪ, ಏನ್ರಿ, ನ್ಯಾಯ ಪ್ರಮಾಣದ ಉದ್ದೇಶ ಚೆನ್ನಾಗಿತ್ತು, ಆದ್ರೆ ಅದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದು ಸರಿಯಾದ ಒಂದು ರೀತಿಯಲ್ಲಿ ಫಲಗಳೇನ್ ಮಾಡಲಿಲ್ಲ, ತರಲಿಲ್ಲ. ಅಲ್ವರ? ಸರಿ, ಏನಕ್ಕೆ ತರಲಿಲ್ಲ? ಏನಕ್ಕೆ ಫೇಲ್ಯೂರ್ ಆಯ್ತು? ನ್ಯಾಯ ಪ್ರಮಾಣ ಏನಕ್ಕೆ ಫೇಲ್ಯೂರ್ ಆಯ್ತು? ಇವಾಗ ನ್ಯಾಯ ಪ್ರಮಾಣ ಏನಕ್ಕೆ ಕೊಟ್ಟಿದ್ದು ಅಂತ ನೋಡಿದ್ರಿ. ಸರಿ, ನ್ಯಾಯ ಪ್ರಮಾಣ ಏನಕ್ಕೆ ಫೇಲ್ಯೂರ್ ಆಯ್ತು? ಏನ್ ಕಾರಣ? ವಾಟ್ ಇಸ್ ದ ರೀಸನ್? ಕಾರಣ ಇರ್ಬೇಕಲ್ವಾ? ಇವಾಗ ದೇವ್ರು ಕೊಟ್ಟಿರೋ ನ್ಯಾಯ ಪ್ರಮಾಣದ ತಪ್ಪಿದ್ಯಾ? ನ್ಯಾಯ ಪ್ರಮಾಣದಲ್ಲಿ ಲೋಪದೋಷ ಇದೆಯಾ? ಏನಿಲ್ಲ. ಇಲ್ಲ 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 ಇಲ್ಲ. ಏನೂ ಇಲ್ಲ. ಎಲ್ಲಿದೆ ವಾಕ್ಯ? ನೋಡ್ರಿ, ಓದೋಣ. ಎಲ್ಲಿ? ಹಿಬ್ರೇಯರ್ ಬರೆದ ಪತ್ರಿಕೆಯಲ್ಲಿ, ಹಿಬ್ರೇಯರ್ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ. ಬ್ರಹ್ಮಪುರದಲ್ಲಿ 8:7 ಓದ್ರಿ ಯಾರಾದ್ರ? ಈಗ ರೀ ಪತ್ರಿಕೆ ಅಂದ್ರೆ ಈ ಮೊದಲನೇ ಹಾ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೇ ಒಡಂಬಡಿಕೆಗೆ ಅವಕಾಶವೂ ಇರ್ತಿರ್ಲಿಲ್ಲ. ಹಾ ನೋಡ್ರಿ, ಏನ್ ಹೇಳ್ತಾರೆ, ಮೊದಲನೇ ಒಡಂಬಡಿಕೆಯಲ್ಲಿ ದೋಷವಿಲ್ದಿರೇ ಇದ್ರೆ ದೇವರು 2ನೇ ಒಡಂಬಡಿಕೆನೆ ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಇವಾಗ ಬೈಬಲ್ ಅಲ್ಲಿ ನಾವು 3 ಒಡಂಬಡಿಕೆ ಪಟ್ಟ ನೋಡಿದಿರಿ. ಬೇಸಿಕ್ ಕ್ಲಾಸ್ ನೋಡಿದಿಲ್ಲ? 3 ಒಡಂಬಡಿಕೆ ಪಟ್ಟ ಎಷ್ಟು ಜನ ಜ್ಞಾಪನ ಐತೆ ಗೊತ್ತಿಲ್ಲ. ಸರಿ, 3 ಒಡಂಬಡಿಕೆ ಪಾಠದಲ್ಲಿ ನಾವ್ ಏನ್ ನೋಡಿದಿರಿ? ಮೊದಲು ಅಬ್ರಾಮ್ ಹತ್ರ ಮಾಡಿದಂತ ಒಡಂಬಡಿಕೆ ಅಲ್ದ್ರ. ಆಮೇಲೆ ಏನ್ ಮಾಡ್ತಾರೆ, ಅದಕ್ಕೆ ಇಸಾಕ್ ಮಗ ಇಮ್ಮಿಡಿಯೇಟ್ ಊಟಕ್ಕಾಗಿಲ್ಲ, ಅದಕ್ಕೆ ಟೈಮ್ ಬೇಕಾಗಿದೆ. ಅದಕ್ಕೆ ಏನ್ ಮಾಡ್ತಾರೆ, ಸೆಂಟ್ರಲ್ಲಿ ಇಶ್ಮಾಯಿಲ ತಂದು ಸೇರಿಸ್ತಾರೆ. ನ್ಯಾಯ ಪ್ರಮಾಣ ಏನ್ ಮಾಡೋದು, ತಂದೆ
ಸೇರಿಸಿದ್ರು. ಅದೇ ನ್ಯಾಯಪ್ರಮಾಣ ತಂದು ಸೇರಿಸಿದ್ಮೇಲೆ ಇಷ್ಮೇಲ್ ಹುಟ್ಟಿದ ತಕ್ಷಣ ಯಾರು ಹುಟ್ಟಿದ್ರು? ಆಕ್ಚುಲಿ ಇಸಾಕ್ ಅಂತ ಹುಟ್ಟಿದ್ರು ಅಲ್ವರ. ಸೊ ಆ ರೀತಿನೇ ಧರ್ಮಶಾಸ್ತ್ರನ ತಂದು ದೇವ್ರು ಕೊಟ್ರು ಅದರ. ಸೊ ಧರ್ಮಶಾಸ್ತ್ರದ ಫಾಲ್ಟ್ ಇತ್ತಾ ಅಂತಂದ್ರೆ ಈ ವಾಕ್ಯ ಹೇಳ್ತಾರೆ, ಧರ್ಮ ನೋಡಪ್ಪ ಅದ್ರ ಫಾಲ್ಟ್ ಇರೋದ್ರಿಂದ ಏನ್ ಮಾಡಿದ್ರು ದೇವ್ರು? ಎರಡನೇನ ಕೊಡ್ತಾ ಇದಾರೆ. ಹಂಗಾರೆ ಏನ್ ಮೀನಿಂಗು? ಫಸ್ಟ್ ಅಲ್ಲಿ ಏನೋ ಫಾಲ್ಟ್ ಇದೆ ಅಂತ. ಹಂಗಾರೆ ಏನ್ ಫಾಲ್ಟ್? ನ್ಯಾಯ ಪ್ರಮಾಣದಲ್ಲಿ ಫಾಲ್ಟ್ ಇದೆಯಾ ಅಥವಾ ಏನಲ್ಲಿ ಫಾಲ್ಟ್ ಇದೆ ಅಲ್ವರ? ನ್ಯಾಯ ಪ್ರಮಾಣದಲ್ಲಿ ಫಾಲ್ಟ್ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ದೇವ್ರು ಫಾಲ್ಟಿ ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಬಿಟ್ಟು ನೀನು ಇನ್ನು ಫಾಲೋ ಮಾಡೋ ಅಂತಂದ್ರೆ ದೇವ್ರು ಏನಾಗ್ಬಿಡ್ತಾರೆ? ಅನ್ಯಾಯಗಾರ ಆಗ್ಬಿಡ್ತಾರೆ ಅಲ್ವರ. ಹಂಗಾರೆ ನ್ಯಾಯ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ಫಾಲ್ಟ್ ಇರಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಫಾಲ್ಟ್ ಯಾರಲ್ಲಿ ಇರ್ಬೇಕು? ಪ್ರಾಬ್ಲಮ್ ಯಾರಲ್ಲಿ ಇರ್ಬೇಕು ಇವಾಗ? ನಮ್ಮಲ್ಲೇ ಪ್ರಾಬ್ಲಮ್ ಹಾ, ಯಾಕಂದ್ರೆ ಇದು ನ್ಯಾಯ ಪ್ರಮಾಣ ಕೊಟ್ಟಿದ್ದು ಯಾರಿಗೆ? ಮನುಷ್ಯರಿಗೆ ಅಲ್ವಾ? ಹಂಗಾರೆ ದೇವ್ರ ಕಡೆಯಿಂದ ಯಾವುದೇ ರೀತಿ ತೊಂದರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಪ್ರಾಬ್ಲಮ್ ಇದ್ರೆ ಯಾರ ಹತ್ರ ಇರ್ಬೇಕಪ್ಪ ಅಂದ್ರೆ, ಇದನ್ನ ಪಡ್ಕೊಂಡ್ರೆ ಗೊತ್ತಾ ಮನುಷ್ಯರು, ಅವ್ರ ಹತ್ರ ಏನಾಗಿರ್ಬೇಕು? ಪ್ರಾಬ್ಲಮ್ನ ಇರಬೇಕು. ಎಲ್ಲಿ ಕೊಟ್ಟವ್ರೆ? ಅದರಲ್ಲೇ ಓದಿ ಅಂತೀನಿ. ಎಲ್ಲಿ? ಕಂಟಿನ್ಯೂ ಮಾಡಿ ಹಂಗೆ ಕನ್ನಡದಲ್ಲಿ ಎಲ್ಲಿ ನಿಲ್ಸಿರೋ ಓದಿ ಅಂತೀನಿ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರದವರ ಮೇಲೆ ತಪ್ಪು ಹೊರಿಸಿ ಎಂದನು. ವೇಟ್ ದೇವರು ಆ ಒಡಂಬಡಿಕೆಗೆ ಸೇರಿದವ್ರ ಮೇಲೆ ಏನ್ ಮಾಡಿದ್ರಂತೆ? ತಪ್ಪನ ಸೇರಿದವರ ಮೇಲೆ ತಪ್ಪನ್ನು ಹೊರಿಸಿದ್ರಂತೆ. ಹಾಗಾದ್ರೆ ಪ್ರಾಬ್ಲಮ್ ಫಾಲ್ಟ್ ದೇವ್ರದ್ದು ಅಲ್ಲ, ನ್ಯಾಯ ಪ್ರಮಾಣದಲ್ಲೂ ಅಲ್ಲ. ಆ ಜನಗಳಿದ್ರು ಗೊತ್ತಾ, ಇಸ್ರೇಲ್ ಜನಗಳು, ಅವ್ರದ್ದೇನಾಗಿತ್ತು ಇವಾಗ? ಪ್ರಾಬ್ಲಮ್ ಆಗಿತ್ತು ಅಲ್ವರ. ಹಂಗಂದ್ರೆ ನ್ಯಾಯ ಪ್ರಮಾಣ ಏನಾಗ್ಬಿಡ್ತಪ್ಪ ಅಂದ್ರೆ ಇದು ಫೇಲ್ಯೂರ್ ಆಗೋಯ್ತು, ಸಕ್ಸಸ್ ಆಗಿಲ್ಲ. ಇದನ್ನೇ ಅಪೊಸ್ತಲ ಪೌಲ್ ಹೇಳೋದು. ನೋಡಪ್ಪ, ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಟ್ಟಿದ್ದೇನ್ರಿ, ಒಳ್ಳೇದಿತ್ತು. ಆದ್ರೆ ಆ ನ್ಯಾಯ ಪ್ರಮಾಣ ಏನಾಗಿಲ್ಲ, ಸಕ್ಸಸ್ಸು ಆಗ್ಲಿಲ್ಲ. ಏನಾಗ್ಬಿಡ್ತು ನ್ಯಾಯ ಪ್ರಮಾಣ ಇವಾಗ? ಫೇಲ್ಯೂರ್ ಆಗ್ಬಿಡ್ತು. ಯಾಕಂದ್ರೆ ಆ ಜನಗಳ ಮೇಲೆ ಏನಿತ್ತಂತೆ? ಇದು ತಪ್ಪು ಇತ್ತು ಅಂತ ಹೇಳ್ತಾರೆ. ಏನ್ ತಪ್ಪಿತ್ತು ಜನಗಳ ಮೇಲೆ? ಹಾಗೆ ನ್ಯಾಯ ಪ್ರಮಾಣದ ಉದ್ದೇಶ ಏನು ನೋಡಿ, ಓದೋಣ. ಏನ್ ಪ್ರಾಬ್ಲಮ್ ಇತ್ತು ನ್ಯಾಯ ಪ್ರಮಾಣದಲ್ಲಿ ಅಂತಂದ್ರೆ, ಅಪೊಸ್ತಲ ಪೌಲ್ ರೋಮಾಪುರದಾಗ ಬರೆದ ಪತ್ರಿಕೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಓದೋಣ ಎಲ್ಲಿ ಅಂತಂದ್ರೆ, ಒಂದು ನಿಮಿಷ, 7ನೇ ಅಧ್ಯಾಯಕ್ಕೆ ಬನ್ರಿ ದಯವಿಟ್ಟು. 7ನೇ ಅಧ್ಯಾಯ 7ನೇ ವಚನ. ಇಲ್ಲ 7ನೇ ವಚನ. ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ 8ನೇ ವಚನ. ಓಕೆ, ರೇಷ್ಮೆ ಮಾಸ್ಟರ್ 7ನೇ ವಚನದನ್ನೇ ಓದಿ. ಅಲ್ಲಿ ಹೇಳ್ತಾರೆ ನೋಡಿ, ಏನ್ ನ್ಯಾಯ ಪ್ರಮಾಣ ಏನ್ ಮಾಡ್ತಂತೆ? ಈ ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಟ್ಟಾಗ ಇದು ಏನ್ ಮಾಡ್ತು? ಇಸ್ರೇಲ್ ಜನಗಳಿಗೆ ಯಾವ ತರ ಒಂದು ಅವ್ರಿಗೆ ಪ್ರಾಬ್ಲಮ್ ತರ್ತ, ಆಶೀರ್ವಾದ ತಂತ, ಅಥವಾ ಏನ್ ಕೊರತೆಗಳೇನಾಯ್ತು ನೋಡಿ. ಓದಿ ಇಷ್ಟ. ಹಾಗಾದ್ರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಆಯ್ತು, ಯಾರು ಓದ್ತೀರಾ? ಹಾಗಾದ್ರೆ ಹೇಳೋಣ, ಧರ್ಮಶಾಸ್ತ್ರವು ಪಾಪ ಸ್ವರೂಪವು ಎಂದಿಗೂ ಅಲ್ಲ, ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನು ನನಗೆ ಗೊತ್ತಾಗುತ್ತಿರಲಿಲ್ಲ. ನೋಡ್ರ, ಒಂದ್ ನಿಮಿಷ ಏನ್ ಹೇಳ್ತಾರೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅಪೊಸ್ತಲರು. ನೋಡಪ್ಪ, ನ್ಯಾಯ ಪ್ರಮಾಣ ಫಾಲ್ಟ್ ಇದೆಯಾ? ಇಲ್ಲ, ನ್ಯಾಯ ಪ್ರಮಾಣ ತುಂಬಾ ಚೆನ್ನಾಗಿದೆ. ನ್ಯಾಯ ಪ್ರಮಾಣ ಬಂದಿರೋದನ್ನ ಎಷ್ಟೋ ವಿಚಾರ ನಾನು ಏನ್ ಮಾಡಿದೀನಿ, ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ? ದೃಷ್ಟಾಂತವಾಗಿ ಏನ್ ಮಾಡ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಏನ್ರಿ, ಏನದು ದೃಷ್ಟಾಂತವಾಗಿ ಏನ್ ಎಕ್ಸಾಂಪಲ್ ಕೊಡ್ತಾರೆ? ಓದಿ ಇವಾಗ. ಧರ್ಮಶಾಸ್ತ್ರವು ಹೇಳಿದಿದ್ದರೆ ದುರಾಶೆ ಎಂದರೆ ಏನೋ ನನಗೆ ತಿಳಿತಿದ್ದಿಲ್ಲ. ವೆಯ್ಟ್ ನೋಡ್ರಿ, ಹೇಳ್ತಾರೆ ದುರಾಸೆ ಅಂತ ಅಂದ್ಬಿಟ್ಟು ಧರ್ಮಶಾಸ್ತ್ರ ಏನು ಅಂತ ನನಗೆ ತಿಳಿಸ್ಕೊಡ್ದಿರ ಇದ್ರೆ ನಂಗೆ ಏನಾಗ್ತದೆ? ದುರಾಸೆದು ಒಂದು ಏನ್ರಿ, ಒಂದು ಕೆಟ್ಟತನದ್ದು ಪ್ರಭಾವ ನನಗೇನಾಗ್ತಾ ಇರಲ್ಲ, ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಅಲ್ವ. ಇವಾಗ ಉದಾಹರಣೆಗೆ ಹೇಳ್ಬೇಕಾರೆ ಇದೇನ್ ಅರ್ಥ ಇದು ಅಂತಂದ್ರೆ, ಎಕ್ಸಾಂಪಲ್ ನೋಡಿ. ಇವಾಗ ನಾವೆಲ್ಲ ಸತ್ಯಕ್ಕೆ ಬಂದಿದ್ದೀರಪ್ಪ. ನಾವೆಲ್ಲ ಸತ್ಯಕ್ಕೆ ಬರ್ಬೇಕಾದ್ರೆ ನಾವ್ ಯಾರು ಡೈರೆಕ್ಟ್ ಆಗಿ ಹುಟ್ಟಾಗಿಂದ ಕ್ರಿಶ್ಚಿಯನ್ಸ್ ಆಗಿ ಬಂದಿರೋದು ತುಂಬಾ ಕಮ್ಮಿ, ಕರೆಕ್ಟಾ? ನಾವೆಲ್ಲ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಇಂದ ಏನ್ ಮಾಡಿದಿರಿ, ಬೇರೆ ಒಂದು ಬ್ಯಾಕ್ ಗ್ರೌಂಡ್ ಇಂದ ನಾವೇನಾಗಿದ್ದೀವಿ, ಯೇಸು ಕ್ರಿಸ್ತನ ನಂಬದಕ್ಕೆ ಬಂದಿರೋದು, ಸತ್ಯವೇದ ನಂಬಕ್ ಬಂದಿರೋದು ಅಲ್ವರ. ಸರಿ, ಇವಾಗ ಯೋಚನೆ ಮಾಡಿ, ಇವಾಗ ಈ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಗೆ ಸತ್ಯವೇದ ಅಂತ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತಿರ್ಲಿಲ್ಲ, ಕರೆಕ್ಟಾ? ಎಕ್ಸಾಂಪಲ್ ಹೇಳ್ಬೇಕಾರೆ ಇವಾಗ ಸುಳ್ಳು ಹೇಳೋದು ಏನ್ರಿ, ಅದು ತಪ್ಪ ಸರಿನಾ? ತಪ್ಪು. ಸರಿ, ಎಷ್ಟು ಮಟ್ಟಿಗೆ ತಪ್ಪು? ಬೈಬಲ್ ನಲ್ಲಿ ಜಗತ್ತಲ್ಲಿ ಯಾರು ಬೇಕಾಗಲಿ ಸುಳ್ಳು ಹೇಳಿ ತಪ್ಪು ಅಂದ್ರೆ ತಪ್ಪ ಅಂತಾನೆ ಹೇಳ್ತಾರೆ. ತಪ್ಪು ಅಂತಾನೆ ಹೇಳೋದು ಯಾರು ಒಪ್ಕೊಳಲ್ಲ, ಸರಿ ಅಂತ. ಆದರೆ
ಜಗತ್ತು ಸುಳ್ಳು ಹೇಳ್ತಾರ ಇಲ್ವೋ? ಸುಳ್ಳು ಹೇಳ್ತಾರೆ. ಆದ್ರೆ ಆ ಸುಳ್ಳು ಹೇಳ್ಬೇಕ್ರೆ ಎಷ್ಟು ಜನಕ್ಕೆ ನಿಜವೂ ಭಯ ಬರ್ತದೆ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಎಷ್ಟು ಜನಕ್ಕೆ ಭಯ ಬರ್ತದೆ? ಬರ್ತದಾ? ಬರುತ್ತೆ. ಬರ್ತದೆ, ಒಂದ್ ಲೆವೆಲ್ವರೆಗೂ ಬರ್ತದೆ. ಬರ್ತದೆ. ಆದ್ರೆ ಸತ್ಯವೇದ ಅಂತ ತಿಳ್ಕೊಂಡಿರಂತ ನಮಗೆ ಒಂದು ಸುಳ್ಳು ಹೇಳಿದ್ರೆ ನಮಗೆ ಏನಾಗ್ತದೆ? ಮನ್ಸಿಗೆ ನಾವು ಮನ್ಸು ಬೇಜಾರಾಗ್ತದೆ, ತುಂಬಾ ಕಷ್ಟ ಆಗ್ತದೆ. ಸುಳ್ಳು ಆಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಾಗ್ತದೆ. ನಮ್ಗೆ ಮುಖದಲ್ಲಿ ಬೆವರು ಬಂದ್ಬಿಡೋದು, ಅಥವಾ ನಮ್ಮ ಮುಖದಲ್ಲಿ ಗೊತ್ತಾಗ್ಬಿಡೋದು, ಎಕ್ಸ್ಪ್ರೆಷನ್ ಅಲ್ಲಿ ಇದೇನಾಗ್ತದೆ ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತದೆ. ಯಾಕೆ ಅಂದ್ರೆ ವಾಕ್ಯ ನಮ್ಗೆ ಬಹು ಸ್ಪಷ್ಟವಾಗಿ ಹೇಳಿದ್ರಿಂದ ಆ ವಾಕ್ಯ ನಾವು ಮಿಸ್ಟೇಕ್ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಾಸಿಗೆ ಏನ್ ಮಾಡ್ತಾರೆ? ಚುಚ್ಚುತ್ತದೆ ಅಲ್ವರ. ಅವಾಗ ನಾವು ಧಾರಾಳವಾಗಿ ಸುಳ್ಳು ಹೇಳೋದಕ್ಕೆ ಏನಾಗಲ್ಲ, ಆಗಲ್ಲ. ಹಂಗಾರೆ ಏನ್ ಮೀನಿಂಗು? ಬೈಬಲ್ ಅಥವಾ ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣ ಬಂದವಾಗ ನನ್ಗೇನ್ ಗೊತ್ತಾಯ್ತು? ಸುಳ್ಳು ಅಂತ ಅನ್ಬಿಟ್ಟು ಆಡ್ಬಾರ್ದು ಅಂತ ನಮ್ಗೇನಾಯ್ತು? ಗೊತ್ತಾಯ್ತು. ಅಲ್ಲಿವರೆಗೆ ಏನ್ ತಿಳ್ಕೊಂಡಿದ್ರಿ? ಸುಳ್ಳು ಹೇಳ್ಬಿಡೋದು ಬಿಡಪ್ಪ, ಪರ ಸಣ್ಣ ಪುಟ್ಟ ಸುಳ್ಳು ನಡೀತದೆ. ಫೋನ್ ಮಾಡಿದ ತಕ್ಷಣ ಎಲ್ದಿರ ಸರ್, ನಿಮ್ಗೋಸ್ಕರ ಇಲ್ಲೇ ವೇಟ್ ಮಾಡ್ತಾ ಇದೀನಿ ಸರ್ ಅಂತಂದ್ರೆ ಏನ್ ಹೇಳೋದು? ಸರ್ ಇಲ್ಲೇ ಇದೀನಿ ನೋಡಿ, ನಿಮ್ ರೋಡಲ್ಲಿ ಇದೀನಿ ನೋಡಿ, ಇಲ್ಲೇ ಮುಂದಕ್ಕೆ ನೋಡಿ. ಹಂಗೆ ಆಕ್ಚುಲಿ ಆ ಮನುಷ್ಯ ಎಲ್ಲಿರ್ತಾನೆ? ಇನ್ನ 10 ಕಿಲೋಮೀಟರ್ ದೂರದಲ್ಲಿ ಇರ್ತಾನೆ. ಹೌದಾ ಇಲ್ವಾ? ಜಗತ್ತಲ್ಲಿ ನಡೀತಾರಲ್ಲೇ ಇವಲ್ಲ. ಹೌದು. ಯಾಕೆಂದ್ರೆ ಆ ಮನಸ್ಸಾಕ್ಷಿ ಏನಾಗಲ್ಲ ಅವ್ರಿಗೆ, ವರ್ಕ್ ಆಗಲ್ಲ ರೀ ಅಲ್ವರ. ಯಾಕೆ ಅಂತಂದ್ರೆ ಅವ್ರಿಗೆ ಅದೇ ಸರಿ ಅಂತ ಅನ್ಸ್ಬಿಟ್ಟೈತೆ, ಅದು ತಪ್ಪು, ಹಂಗೆ ಹೇಳ್ಬಾರ್ದು ಅಂತ ಹೇಳೋರು ಯಾರು ಏನಿಲ್ಲ ಇಲ್ಲ. ಕರೆಕ್ಟ್. ಅವಾಗ ಏನ್ ಅನ್ಸ್ಬಿಟ್ಟಿದೆ? ಹೌದು ಕರೆಕ್ಟು, ಬರ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನ್ ಮಾಡೋದು? ನೋಡೋಣ, ಮಾಡೋಣ, ಕೇಳೋಣ, ಇವೆಲ್ಲ ಸುಳ್ಳೆ. ಎಸ್ ಎಸ್, ಇಲ್ಲ ಇಲ್ಲ. ಕರೆಕ್ಟಾ? ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮ ಮಾತು ಹೆಂಗಿರ್ಬೇಕು? ಹೌದು ಹೌದು, ಹೌದಂದ್ರೆ ಇಲ್ಲ ಮಾತ್ರ ಇಲ್ಲ. ನೋಡಿದ್ರಾ? ಯಾಕಪ್ಪ ಅವ್ರಿಗೆಲ್ಲ ಅನ್ಸಲ್ಲ ಅಂತಂದ್ರೆ ವಾಕ್ಯ ಏನಾಗಿಲ್ಲ, ಗೊತ್ತಿಲ್ಲ. ಧರ್ಮಶಾಸ್ತ್ರ ಏನಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ. ದೇವಚಿತ್ತ ಏನು ಅಂತ ಗೊತ್ತಿಲ್ಲ. ಸರಿ, ಇವಾಗ ನಾವು ಯಾಕೆ ಇಷ್ಟು ಸುಳ್ಳು ಕಂಡ್ರೆ ಇಷ್ಟೊಂದು ಭಯ ಪಡ್ತೀರಿ? ಯಾಕೆ ನಾವು ಭಯ ಪಡ್ತೀರಿ ಹೇಳಿ? ದೇವ್ರ ಮಕ್ಕಳು ಸುಳ್ಳನ್ನ ಕಂಡ್ಬಿಟ್ಟು ಯಾಕೆ ಇಷ್ಟು ಭಯ ಪಡ್ತೀರಿ? ನೋಡಿ, ನಾವು ಕೋಪದ ಬಗ್ಗೆ ಭಯ ಪಡಲ್ಲ, ದ್ವೇಷದ ಬಗ್ಗೆ ಭಯ ಪಡಲ್ಲ, ಅದರ ಆಮೇಲೆ ಏನ್ರಿ ಹೊಟ್ಟೆ ಕಿಚ್ಚ ಬಗ್ಗೆ ಎಲ್ಲ ಭಯ ಪಡಲ್ಲ. ಅದಕ್ಕಿಂತ ಅಧಿಕವಾಗಿ ಇದ್ರ ಬಗ್ಗೆ ನಾವು ತುಂಬಾ ಭಯ ಪಡ್ತೀರಿ. ಯಾಕೆ? ಇಲ್ಲಿ ವಾಕ್ಯಕ್ಕೆ ಮೀರಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಭಯ ಆಗ್ತದೆ. ಸುಳ್ಳಿಗೆ ಮೂಲ ಪಿತ್ರನು ಸೈತಾನ ಆಗಿದ್ದಾನೆ ಅದಕ್ಕೆ. ಕರೆಕ್ಟ್ ಅಲ್ವರ. ನಮ್ಮ ಮನಸ್ಸಿಗೆ ಎತ್ತು ಬರೋಂಥ ಫಸ್ಟ್ ವಾಕ್ಯ ಏನಪ್ಪಾ ಅಂತಂದ್ರೆ, ಓ ಸೇತಾನನು ಎಲ್ಲಾ ಸುಳ್ಳಿಗೆ ಏನಾಗಿದ್ದಾನೆ? ಮೂಲ ಪುರುಷ. ಇವಾಗ ನಾವಿನ ಸುಳ್ಳು ಮಾತಾಡಿದ್ರೆ ನಾವ್ ಯಾರ ಮಕ್ಳಾಗ ಹೋಯ್ತೀರಿ? ಸೈತಾನನ ಅವಾಗ ನಮ್ಮ ಮನ್ಸಿಗೆ ಏನಾಗ್ತದೆ? ತುಂಬಾ ಕಷ್ಟ ಆಗ್ಬಿಡ್ತಾರೆ. ಒಂದ್ ಸುಳ್ಳು ಹೇಳಕ್ಕಿಂತ ಮುಂಚೆ 1000 ಸತಿ ಏನ್ ಮಾಡ್ತೀರಿ? ಯೋಚನೆ ಮಾಡ್ತೀರಿ. ಕರೆಕ್ಟಾ? ಹೌದಾ ಇಲ್ವಾ? ಇವಾಗ ನೋಡ್ರಿ ಎಫೆಕ್ಟ್ ಗೊತ್ತಾಯ್ತಾ? ಇವಾಗ ಯೋಚನೆ ಮಾಡ್ರಿ. ಇವಾಗ ಬೈಬಲಲ್ಲಿ ವಾಕ್ಯನಿಲ್ಲ ಅಂತ ತಿಳ್ಕೊಳ್ಳಿ, ಸುಳ್ಳು ಆಡ್ಬಾರ್ದು ಅಂತ ಅಷ್ಟೇ ದೇವ್ರು ಹೇಳೋರಪ್ಪ. ಆದ್ರೆ ಸುಳ್ಳು ಆಡಿದ್ರೆ ಏನ್ರಿ? ಸೇತಾನನ ಮಗ ಅಥವಾ ಏನ್ರಿ ಇದು ಸೇತಾನ, ಅದಕ್ಕೆ ತಂದೆ ಅಂತ ವಾಕ್ಯ ಇಲ್ದಿರ ಇದ್ರೆ ನಾವೇನ್ ಮಾಡ್ತಾ ಇದ್ರಿ? ಸುಳ್ಳ ನಾವು ಕೂಡ ಹೆಚ್ಚು ಕಮ್ಮಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ ಸುಳ್ಳ ಹೇಳ್ತಾ ಇದ್ರ ಇಲ್ವಾ? ಹೇಳ್ತಾ ಇದ್ರ ಇಲ್ವಾ? ಧಾರಾಳವಾಗಿ ಹೇಳ್ತಾ ಇದ್ರಿ. ಯಾಕಪ್ಪ ಅಂತಂದ್ರೆ ವಾಕ್ಯ ಹೆಚ್ಚಿಸೋದಕ್ಕೆ ನಮ್ಗೆ ಇರ್ತಾ ಇರ್ಲಿಲ್ಲ. ಇದೇ ರೀತಿ ಇಸ್ರೇಲ್ ಜನಗಳಿಗೆ ಅದರ ದುರಾಸೆ ಪಡಬಾರ್ದು, ನೆರೆಯವರಿಗೆ ಆಸ್ತಿಗೆ ಆಸೆ ಪಡಬಾರ್ದು ಅಂತಂದ್ಬಿಟ್ಟು ವಾಕ್ಯ ಹೇಳ್ದಿರ ಇದ್ರೆ ಅವ್ರಿಗೇನಾಗ್ತಾ ಇರ್ಲಿಲ್ಲ, ಈ ದುರಾಸೆ ತಪ್ಪು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯೋಚನೆ ಮಾಡಿರ್ತೀನಿ ಏನ್ರಿ, ಇವೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನೋಡಿರೋದು. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ ಅಲ್ವರ. ಏನ್ರಿ ಅಕ್ಕಪಕ್ಕದಲ್ಲಿ ಏನು ಮಾಡ್ತಾರೆ ತಿಳ್ಕೊಳ್ಳಿ, ಒಂದು ಪಾಟ್ ಕಿಟ್ ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಅದರ ಒಂದು 4-5 ಪಾಟು ಹೊಸ ಪಾಟ್ಗಳನ್ನ ಖಾಲಿ ಪಾಟ್ ತಂದಿಕ್ಕಿರ್ತಾರೆ ತಿಳ್ಕೊಳ್ಳಿ. ಅದರ ಏನ್ರಿ ಪಕ್ಕದವ್ರಿಗೆ ಏನು ಅನಿಸ್ತದೆ ಅವಾಗ? ಏನು ಇಷ್ಟೊಂದು ಪಾಟ್ ಇತ್ತೆ ಅದರ. ಸುಮ್ಮನೆ ಅದು ಹಂಗೆ ಯೂಸ್ ಮಾಡಿದ್ರೆ ಹಂಗೆ ಬಿಟ್ಟ ಅಂತಂದ್ರೆ ಏನಾಯ್ತದೆ? ಸ್ವಲ್ಪ ದಿನ ಆಮೇಲೆ ಏನಾಗ್ತದೆ? ಅದು ಮಾಯ ಆಗ್ಬಿಡ್ತದೆ. ಹೆಂಗೆ ಹೋಗ್ಬಿಡ್ತದೆ? ಎಲ್ಲ ಹೋಗ್ಬಿಡ್ತದೆ ಅಂತಂದ್ರೆ ಯಾರೋ ಒಬ್ರು ಏನ್ ಮಾಡ್ತಾರೆ, ಅದನ್ನ ಎತ್ಕೊಂಡಾಗಿರ್ತಾರೆ. ಯಾಕೆ ಎತ್ಕೊಂಡೋದ್ರು? ಅಯ್ಯೋ ಯೂಸ್ ಮಾಡ್ತಾ ಇಲ್ಲ, ನಾವೇನ್ ಮಾಡೋಣ? ಯೂಸ್ ಮಾಡೋಣ. ಇವ್ರು ಬಿಸಾಕ್ಬಿಟ್ಟವ್ರೆ, ಇಲ್ಲಿ ಇಕ್ಬಿಟ್ಟವ್ರೆ, ವೇಸ್ಟ್ ಅಂತ ನಾವೇನ್ ಮಾಡೋಣ? ಎತ್ಕೊಂಡೋಗ್ತಾರೆ. ಸರಿ, ಎತ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ಬೇಕು? ಕೇಳ್ಬೇಕಾ ಬೇಡವಾ? ರೂಲ್ಸ್ ಜನರಲ್ ಆಗಿ ಒಂದು ಮಾನವೀಯತೆ ಅಂತಾರೆ, ಕೇಳ್ಬೇಕು. ಕೇಳಿಲ್ಲ ಅಂತ ನಿಮ್ಮ ಮೀನಿಂಗು ಏನ್ರಿ? ಏನು ಅಂದಂಗೆ ಕದ್ದಂಗೆ ಲೆಕ್ಕ. ಹೌದಾ ಇಲ್ವಾ? ಇವಾಗ ನಮಗೆ ಏನನ್ಸ್ತದೆ? ಇವೆಲ್ಲ ಸಣ್ಣ ಪುಟ್ಟ ವಿಚಾರ ಎತ್ಕೊಳಕ್ ಹೋಗ್ಬೇಕ್ರು ಕೂಡ ಕಳ್ತನ ಅಂತ ಅನ್ಸ್ಬಿಡ್ತಾರೆ. ತಿರ್ಗಾ ಕಳ್ತನ ಮಾಡಿದವನು ಯಾರ್ ಲೆಕ್ಕ? ಯಾರಿಗೆ ಸಮಾನ?
ನೋಡ್ರ ತಿರ್ಗಾ ಮಾನ ಅವಾಗ ನಮ್ಮ ಮನ್ಸಾಕ್ಷಿ ಒಪ್ಪುಂತದ ಹೋ ಬೇಡಪ್ಪ ಅಂತ ಅನ್ಸ. ಇದೇ ಬೇರೆ ಜನಗಳಿಗೆ ಬಿಡ ಏನ್ ಕಲ್ಲು, ಬಿಡೋ ಮಣ್ಣು, ಬಿಡೋ ಪಾಟು, ಹೆಂಗ್ರು ಯೂಸ್ ಮಾಡ್ತಾರೆ ಬಿಸಾಕೋನೆ. ಕರೆಕ್ಟಾ? ಸೊ ಈ ತರ ಸಂಭಾಲಿಸಂತ ವಿಚಾರ. ಇವಾಗ ಏನಾಯ್ತಂದ್ರೆ ಧರ್ಮಶಾಸ್ತ್ರ ಬಂದಿದ ತಕ್ಷಣ ಇಸ್ರೇಲ್ ಜನಗಳಿಗೆ ಕಟ್ನಿಟ್ಟಾಗಿ ಹೇಳ್ಬಿಟ್ಟು ನೀನ್ ದುರಾಸೆ ಪಡ್ಬಾರ್ದು ಅಲ್ವರ, ನೀನ್ ನೆರೆಯವರ ಆಸ್ತಿಗೆ ಏನ್ ಮಾಡ್ಬಾರ್ದು, ನೀನು ಆಸೆ ಪಡ್ಬಾರ್ದು ಅಂತ ಹೇಳಿದ ತಕ್ಷಣ ಇವ್ರೇನ್ ಮಾಡೋರು ಇಸ್ರೇಲ್ ಜನಗಳು ಅವಾಗ ಪಕ್ಕದ ಮನೆ ಐಟಮ್ ಎತ್ಕೊಂಡ್ಬಿಡೋದು, ಯೂಸ್ ಮಾಡ್ಬಿಡೋದು, ಕೊಟ್ಬಿಡೋದು, ಇಲ್ಲ ಬಿಸಾಕ್ಬಿಡೋದು. ಅಲ್ವರ ಅವ್ನ ಶತ್ರು ಆಗಿದ್ರೆ ಅವ್ನ ಕತ್ತೆ ಹಳ್ಳಕ್ ಬೀಳ್ಸ್ಬಿಡೋದು, ಅದರ ಅವ್ನ ಶತ್ರು ಆಗಿದ್ರೆ ಕತ್ತೆ ಹತ್ತೆ ಹಳ್ಳ ಬೀಳ್ತರು ಸರಿ ಕಣ್ಣು ಮುಚ್ಕೊಂಡು ಹೋಗೋದು. ಇವೆಲ್ಲ ಏನ್ ಮಾಡೋರು ಇಸ್ರೇಲ್ ಜನಗಳು ಮಾಡೋರು. ನಮ್ಗೆ ಏನಾಗದ್ ಬಿಡಪ್ಪ, ದೇವ್ರ ಕಾಪಾಡ್ಕೊಳ್ಳಿ ಅಂತ ಅಲ್ವರ. ಇವಾಗ ಧರ್ಮಶಾಸ್ತ್ರ ಬಂದ್ಬಿಟ್ಟು ಏನ್ಬಿಡ್ತು, ನೀನ್ ಹಂಗೆಲ್ಲ ಮಾಡ್ಬಾರ್ದು. ನಿನ್ನ ಶತ್ರುವಿನ ಕತ್ತೆ ಬಿದ್ದಿದ್ರು ಸರಿ ಕರುಣೆ ನೋಡಿಸ್ಬೇಕು, ಅದನ್ನ ಎತ್ತಬೇಕು, ನೀನು ಸಹಾಯ ಮಾಡ್ಬೇಕು. ನೀನ್ ಹಂಗೆ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಒಬ್ಬನ್ಗೆ ಶಾಪ ಹಾಕಂಗಿಲ್ಲ ಅಂತ ಹೇಳ್ತಾರೆ. ಒಬ್ಬನ್ಗೆ ಕಿವಿ ಕೇಳ್ಸಲ್ಲ ಅಂತಂದ್ರೆ ಅವ್ನಿಗೆ ಏನ್ ಅನ್ಬಿಡ್ದು ನೀವು? ಬೈಬಲ್ ಹೇಳ್ತಾರೆ ಅವ್ನ ಬಗ್ಗೆ ಏನಂತ ಅನ್ಬಿಡ್ದು? ಕಿವುಡ ಅನ್ಬೇಡ. ಕಿವುಡ ಅಂತ ಅನ್ಬೇಡಿ ಅಂತ ಬೈಬಲ್ ಹೇಳ್ತಾರೆ, ಗೊತ್ತಾ? ಕೆಟ್ಟದಾಗಿ ಅವನ ಬಗ್ಗೆ ಮಾತಾಡಬಾರ್ದು. ಮಾತಾಡ್ಬಾರ್ದು ಅವ್ನಿಗೆ. ಕಿವುಡ ಅಂತ ಅನ್ಬೇಡಿ. ಎಲ್ಲ ಕಿವುಡ, ಕಿವಿ ಕೇಳಿಸ್ಲಿದೇನೋ ಅಂತ ಏನ್ ಮಾಡಕ್ ಹೋಗ್ಬಿಡ್ದು, ಹೇಳಕ್ ಹೋಗ್ಬಾರ್ದು. ಯಾಕೆ? ಬೈಬಲ್ ವಾಕ್ಯ ಇದೆ. ಇವಾಗ ಅವ್ರಿಗೆಲ್ಲ ಗೊತ್ತಾ? ಬೇರೆ ಜನಗಳಿಗೆ ಇವೆಲ್ಲ ಗೊತ್ತೇ ಇಲ್ಲ. ಕಿವುಡ, ಕೂಡ, ಕುಂಟ ಇವೆಲ್ಲ ಏನ್ ಮಾಡ್ತಾರೆ ಹೇಳ್ತಾರೆ. ದೇವ್ರ ಮಕ್ಕಳು ಆ ಮಾತನ್ನ ಬಳಸ್ಬೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ದಾಸಂಗೆ ಹೊಡಿಬಾರ್ದ? ಹೊಡಿಬಾರ್ದು. ಹೊಡಿಬಾರ್ದು ಏನ್ರಿ? ನೀನ್ ಮಾತಾಡ್ಬೇಕು ಅಷ್ಟೇ, ಬಿಟ್ಟಿಗೆ ದಾಸನಂತೆ ಕೆಲಸ ಮಾಡ್ಸ್ಕೊಳಂಗಿಲ್ಲ. ಕೂಲಿ ಕೊಡ್ಬೇಕು. ಅವ್ನ್ ಕೂಲಿ ಹೆಂಗ್ ಕೊಡ್ಬೇಕು? ಕೂಲಿ ಯಾವಾಗ ಕೊಡ್ಬೇಕು? ಏನ್ ಅವತ್ತು ಸಂಜೆ ಸಾಯಂಕಾಲ ಕೊಟ್ಬಿಡ್ಬೇಕು ಅವ್ನು ಕೂಲಿ ಅವನಿಗೆ. ನೋಡ್ರ ಸಾಯಂಕಾಲ ಕೊಟ್ಬಿಡಿ ಹೇಳ್ತಾರೆ. ನೋಡ ನಮ್ ದೇವ್ರ ಹೆಂಗವ್ರ ಸೂಪರ್ ಬಾಸ್ ರೀ. ತಿಂಗಳೆಲ್ಲ ಮುಗಿಸ್ಕೊಂಡ್ ಕೊಡ್ಬಿಡಿ ಅಂತ ಹೇಳಲ್ಲ. ಅವತ್ತಿನ ಸಂಬಳ ಅವ್ನು ಕೊಟ್ಬಿಡು ಫಸ್ಟ್. ಯಾಕೆ? ಅವ್ನ ಕಣ್ಣು ಯಾರ ಮೇಲೆ ಇಟ್ಟಿರ್ತಾನೆ, ಅವ್ನ ಮನ್ಸು ಯಾರ ಮೇಲೆ ಇಟ್ಟಿರ್ತಾನೆ? ಕೂಲಿ ಮೇಲೆ ಇಟ್ಟಿರ್ತಾನೆ. ಕಷ್ಟಪಟ್ಟು ಅವ್ನು ಸಂಪಾದನೆ ಮಾಡಿಕೆ ಹೊಟ್ಟೆ ಪಾಡ್ಗೋಸ್ಕರ. ಅದ್ರಲ್ಲಿ ಕಣ್ಣೀರ್ ಇಕ್ಬಾರ್ದು. ದಯವಿಟ್ಟು ಫಸ್ಟ್ ಕೊಟ್ಬಿಡು ಅಂತ ಹೇಳ್ತಾರೆ. ಇವತ್ತೆಲ್ಲ ಸಂಬಳ ಯಾವಾಗ ಕೊಡ್ತಾರೆ? ಇಡೀ ತಿಂಗಳ ಸಂಬಳ ಕೆಲಸ ಮಾಡಿದ್ರೆ ಯಾವಾಗ ಕೊಡೋದು ಸಂಬಳ? ತಿಂಗಳಿಗೆ ಕೊಡ್ತಾರೆ, ತಿಂಗಳ ತಿಂಗಳ ಮೇಲೆ ಆದ್ಮೇಲೆ ಕೊಡ್ತಾರೆ. ಯಾವಾಗ? ತಿಂಗಳ ಆದ್ಮೇಲೆ ಯಾವಾಗ ಕೊಡ್ತಾರೆ? ತಿಂಗಳಾದ್ಮೇಲೆ 10 ತಾರೀಕು 5 ತಾರೀಕು. ಕೇಡಿಗಳು ನೋಡ್ರಿ ಅಂತೀನಿ. ಯಾಕೆ 1ನೇ ತಾರೀಕು ಕೊಡಲ್ಲ? ಗೌರ್ಮೆಂಟ್ ರೂಲ್ಸ್ ಏನ್ ಗೊತ್ತಾ? ಸಂಬಳ ಯಾವಾಗ ಕೊಡ್ಬೇಕು ಗೊತ್ತಾ ರೂಲ್ಸು? 1ನೇ ತಾರೀಕೇನು? ಯಾರು ಹೇಳಿದ್ದ? ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸಂಬಳ ಯಾವ್ದು ಗೊತ್ತಾ ಕೊಡ್ಬೇಕು? ಈ ತಿಂಗಳ ಸಂಬಳ ಈ ತಿಂಗಳಲ್ಲೇ ಕೊಡ್ಬೇಕು. ದ ಲಾಸ್ಟ್ ಡೇ ಆಫ್ ದ ಮಂತ್, ದಟ್ ಈಸ್ ದ ಸ್ಯಾಲ್ರಿ ಡೇ. ಆ ತಿಂಗಳಿನ ಕೊನೆ ದಿನಾನೇ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸ್ಯಾಲ್ರಿ ಕೊಡೋಂಥ ದಿನ. ಗೊತ್ತಾ ನಿಮ್ಗೆ? ಇದು ಗೌರ್ಮೆಂಟ್ ರೂಲ್ಸ್ ಇದೆ. HR ರೂಲ್ಸ್ ಅಂದ್ಬಿಟ್ಟಿದೆ. ವೆರಿ ಸ್ಟ್ರಿಕ್ಟ್ ಅದು. ಅದನ್ನ ಯಾರು ಫಾಲೋ ಮಾಡಲ್ಲ ಬಿಡ್ರಿ. ಯಾಕೆ 10ನೇ ತಾರೀಕು ಕೊಡೋದು? ಯಾಕೆ 5ನೇ ತಾರೀಕು ಕೊಡೋದು ಗೊತ್ತಾ? ಇವನು 30ನೇ ತಾರೀಕು ಕೊಟ್ರೆ ಏನ್ ಮಾಡ್ತಾರೆ? 1ನೇ ತಾರೀಕಿಂದ ರಜಾ ಕೊಡ್ತಾರೆ ಅಂತ. ರಜಾ ಹಾಕ್ಬಿಡ್ತಾನ. ರಜಾ ಹಾಕ್ರೆ ಪರವಾಗಿಲ್ಲ, ಬರ್ದಿರೇ ಇದ್ರೆ ಅಲ್ವರ. ನೋಡಿ ಏನ್ ಥಿಂಕ್ ಮಾಡ್ತಾರೆ. ಮೈಂಡ್ ನೋಡಿ ಹೆಂಗಿದೆ, ದುಷ್ಟ ಮೈಂಡ್. 5 ದಿನದ ಸಂಬಳ ಹಿಡಿದ್ರೆ ಅವ್ನು ಏನ್ ಮಾಡ್ತಾನೆ? ಇನ್ನ 20 ದಿನ ಕೆಲಸ ಮಾಡ್ತಾನೆ. 10 ದಿನ ಹಿಡಿದ್ಬಿಟ್ರೆ 10 ದಿನದ ಸಂಬಳ ಹೋಯ್ತಾನ ಅಂತ ಏನ್ ಮಾಡ್ತಾನೆ? ಇನ್ನ ಲಾಭ ಅಂತಾರ. ಇಲ್ಲೇ ಇಟ್ಕೊಳ್ಳೋಣ, ಇಲ್ಲೇ ಮಾಡ್ಕೊಳ್ಳೋ ಕೆಲಸ ಅಂತ ಅಲ್ವರ. ಇದು ಏನಕ್ಕೆ ಕೇಳಿದೆ ಅಂದ್ರೆ ನೋಡ್ರಿ, ಧರ್ಮಶಾಸ್ತ್ರದ ಎಷ್ಟು ಎಫೆಕ್ಟಿವ್ ನೋಡಿರ್ತೀರಿ. ಇವಾಗ ಬೈಬಲ್ ಬಂದಿರೋದ್ರಿಂದ ಇವಾಗ ನಮ್ಗೇನಾಗಿದೀವಲ್ಲ, ಪ್ರಯೋಜನ ಆಗಿದೆಯಾ ಇಲ್ವಾ? ಆಗಿದೆ. ಒಬ್ರಿಗೆ ಮೋಸ ಮಾಡಬಾರ್ದು, ಒಬ್ರಿಗೆ ಅನ್ಯಾಯ ಮಾಡಬಾರ್ದು, ಒಬ್ರ ಹತ್ರ ದುಡ್ಡು ಕಿತ್ಕೊಂಡು ತಿನ್ಬಾರ್ದು ನಾವು. ಅಲ್ಲರ ₹1 ಇದ್ರು ಲೆಕ್ಕ ಕರೆಕ್ಟಾಗಿ ಇರ್ಬೇಕು. ಇಲ್ಲಾಂದ್ರೆ ನಾವು ಅನ್ಯಾಯಸ್ಥರಾಗ್ಬಿಡ್ತೀರಿ ಅಂತ ಎಷ್ಟೋ ವಾಕ್ಯ ನಮ್ಗೆ ಚುಚ್ಬೇಕಾರೆ ನಮ್ಗೇನಾಗ್ತಾರೆ? ಪ್ರಯೋಜನ ಆಗ್ತಾರೆ. ಇದೇ ತರ ಇವಾಗ ಯೋಚನೆ ಮಾಡಿದ್ದೀನಿ. ಇವಾಗ ನಾನು ಎಕ್ಸಾಂಪಲ್ ನನ್ನ ಬಗ್ಗೆನೇ ಹೇಳ್ತೀನಿ, ಕೇಳಿರ್ತೀನಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದರ ಈಗೇನು ತಮ್ಮಟಲ್ಲ. ಅದರ ಏನ್ರಿ, ಇವಾಗ ಇಮೇಜ್ ಮಾಡಿ ಸತ್ತಿಗೆ ಬರೋಕ್ಕಿಂತ ಮುಂಚೆ ನಾನು ಭಯಂಕರ ಸುಳ್ಳು ಹೇಳ್ತಾ ಇದ್ದೆ ಅಂತ, ಅದರ ಭಯಂಕರ ಕಳ್ತನ ಮಾಡ್ತಾ ಇದ್ದೆ ಅಂತ ತಿಳ್ಕೊಳ್ಳಿ. ಅದರ ಇವಾಗ ಸತ್ತಿಗೆ ಬಂದಿದ್ಮೇಲೆ ನಾನು ಏನ್ ಮಾಡ್ಬೇಕು? ಇವನ್ನೆಲ್ಲ ಇಮ್ಮಿಡಿಯೇಟಾಗೆ ಸುಳ್ಳಾಡೋದು, ಕಳ್ತನ ಮಾಡೋದು ಏನ್ ಮಾಡ್ಬೇಕು? ಇದು 1ನೇ ದಿನಕ್ಕೆ ಬಿಡಕ್ಕಾಯ್ತದಾ? ಕೈ ಚಳಕ ಬಿಡ್ತದ? ಕೈ ಕಳ್ತನ ಮಾಡ್ತದೆ. ಏನ್ ಸ್ಟರ್ ಹೇಳಿ ಶ್ವೇತಾ ಸ್ಟರ್? ಸ್ವಲ್ಪ ಆಗಿ ಬಿಡ್ಬೇಕು. ಪ್ರಯತ್ನ ಪಡ್ಬೇಕು. ಫುಲ್ ಬಿಡಕ್ ಮನ್ಸಿದ್ರು ಸರಿ, ನಮ್ಮ ದೇಹ ನಮ್ಮಲ್ಲಿರಂತ ಬಲಹೀನತೆ ಅದನ್ನ ಮಾಡೋದಿಕ್ಕೆ ಬಿಡೋದಿಲ್ಲ. ಕಳ್ತನ ಮಾಡಕ್ಕೆ ಕೈ ಹಾಕು ಅಂತ ಹೇಳ್ತಾರೆ. ಬಾಯಿ ಬಿಟ್ರಲ್ಲೇ ಸುಳ್ಳು ಹೇಳು ಅಂತ ಹೇಳ್ತಾರೆ ಅಲ್ವರ. ಅವಾಗ ಏನ್ರಿ ಇದನ್ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡಕ್ ಆಯ್ತದ? ದೇವ್ರ ಮೇಲೆ ಪ್ರೀತಿ ಇದ್ರೆ ಒಂದೇ ಕ್ಷಣ ರೀ ಕಂಟ್ರೋಲ್ ಮಾಡ್ಬೇಕು, ಸಾಕ್ಬೋದು, ಏನೂ ಇಲ್ಲ, ಜಯಿಸ್ಬೋದು. ಆದ್ರೆ ದೇವ್ರ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಳ್ಳಿ,
ಈ ದಿನ ಆಗ್ತದೆ ನಮಗೆ ತುಂಬಾ ಕಷ್ಟ ಆಗ್ತದೆ. ಇಸ್ರೇಲ್ ಜನಗಳಿಗೆ ಇದೇ ಆಗಿತ್ತು. ಅದನ್ನೇ ಅಪೊಸ್ತಲ ಪೌಲ್ ಹೇಳೋದೇನಪ್ಪ, ಏನ್ರಿ, ನೀನು ಆಸೆ ಪಡ್ಬೇಡ ಅಂತ ವಾಕ್ಯ ಧರ್ಮಶಾಸ್ತ್ರ ಹೇಳೋ ತನಕ, ಏನ್ರಿ ದುರಾಸೆ ಪಡ್ಬೇಡ ಅಂತ ಹೇಳೋ ತನಕ ನನಗೆ ಅದು ತಪ್ಪು ಅಂತ ನನಗೇನಾಗಿಲ್ಲ, ಗೊತ್ತೇ ಆಗಿಲ್ಲ. ಆಮೇಲೆ ಏನಂತೆ ನೋಡಿ, ಇವಾಗ ಓದಿ ರೋಮಪುರದಲ್ಲಿ 7ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಸೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ನೋಡ್ರ, ಏನ್ರಿ, ಆದ್ರೆ ಈ ಪಾಪ ನನ್ನಲ್ಲಿ ಐತಲ್ಲ, ಪಾಪ ನನ್ನ ಶರೀರದಲ್ಲಿ ಐತಲ್ಲ ಪಾಪ, ಇದೇನ್ ಮಾಡ್ಬಿಡ್ತು, ಅವಕಾಶ ತಗೊಂಡ್ಬಿಡ್ತಂತೆ. ಧರ್ಮಶಾಸ್ತ್ರ ಬರೀ ತಕ್ಷಣ ಇದು ಅವಕಾಶ ತಗೊಂಡು ಏನ್ ಮಾಡ್ತಂತೆ, ನನ್ನಂತ ಎಲ್ಲ ಪಾಪಗಳನ್ನ ಮಾಡ್ಸೋದಕ್ಕೆ ಶುರು ಮಾಡ್ತಂತೆ. ಯಾಕೆ? ಹ್ಯಾಬಿಟ್ ಆಗ್ಬಿಟ್ಟಿದೆ ಅಲ್ವರ. ಇವಾಗ ಸಡನ್ ಆಗಿ ಇದು ಹೊಸ್ದಾಗಿ ಮಾಡ್ಬೇಡ ಅಂತಂದ್ರೆ ಏನಾಯ್ತದೆ ನಮ್ಗೆ, ಆಗಲ್ಲ. ಇದು ಅಡಿಕ್ಟ್ ಆಗ್ಬಿಡೈತೆ ಅಲ್ವರ. ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀ ಅಂದ್ರೆ ಬರೋಕ್ಕಾಗಲ್ಲ. ಯಾಕೆ? ಗಲೀಜಾಗಿ ಬರ್ದಿ ಪ್ರಾಬ್ಲಮ್ ಆಗ್ಬಿಡೈತೆ. ಇವಾಗ ನೆಟ್ಟಿಗೆ ಒಂದ್ಸೆ ಬರೀಕಾಯ್ತದ? ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಟೇಕ್ ಲಾಟ್ಸ್ ಆಫ್ ಎಫರ್ಟ್ಸ್. ಸಿಕ್ಕಾಪಟ್ಟೆ ಏನ್ರಿ ಬದಲಾವಣೆ ತರಬೇಕು. ಅದು ಒಂದೇ ದಿನಕ್ಕಾಗಲ್ಲ. ಇಸ್ರೇಲ್ ಜನಗಳಿಗೆ ಆಗಿದ್ದ ಪ್ರಾಬ್ಲಮ್ಮು ಇದೆ. ಆಮೇಲೆ ನೆಕ್ಸ್ಟ್ ಏನಂತಾರೆ ಅಷ್ಟೇ ಓದಿ. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ನೋಡ್ರ, ಧರ್ಮಶಾಸ್ತ್ರ ಇಲ್ದಿರ್ಬೇಕಾರೆ ಪಾಪಕ್ಕೆ ಜೀವನೇ ಇಲ್ಲ ರೀ. ಅದಕ್ಕೆ ನಮ್ಮಲ್ಲಿ ಪವರೇ ಇಲ್ಲ. ಯಾವಾಗ ದೇವರು ವಾಕ್ಯ, ಬೈಬಲ್ಲು, ರೂಲ್ಸು, ರೆಗ್ಯುಲೇಷನ್ಸ್ ಎಲ್ಲ ತಗೊಂಬಂದ್ರು, ಏನಾಯ್ತು ಇವಾಗ ಅಲ್ಲಿ? ಏನ್ ಬಂದ್ಬಿಡ್ತು? ಪಾಪಕ್ಕೆ ಜೀವ ಬಂದ್ಬಿಡ್ತು. ಅದಕ್ಕೆ ಎಷ್ಟೋ ಜನ ಹೆಂಗ್ ಗೊತ್ತಾ ನೋಡಿ, ಇಷ್ಟೊಂದೆಲ್ಲ ಬೇಸಿಕ್ ಕ್ಲಾಸ್ ಹೇಳ್ಕೊಡ್ತಿರ್ ಗೊತ್ತಾ, ಎಲ್ಲ ಬೇಸಿಕ್ ಕ್ಲಾಸ್ ಕೇಳಿದ್ಮೇಲೆ ಅರ್ಧಕ್ಕರ್ಧ ಜನ ಸತ್ಯಕ್ಕೆ ಬರಲ್ಲ. ಕಾನ್ಸಿಕ್ರೇಷನ್ ಮಾಡ್ಕೊಳ್ಳಲ್ಲ, ದೇವತೆ ಒಳ್ಳೆ ಒಡಂಬಡಿಕೆ ಮಾಡ್ಕೊಳಲ್ಲ, ಮರಣದ ಮುಖಾಂತರ ದೇವತೆ ಒಡಂಬಡಿಕೆ ಮಾಡ್ಕೊಳಲ್ಲ, ದೀಕ್ಷಾಸ್ನಾನ ತಗೊಳಲ್ಲ. ಯಾಕೆ ತಗೊಳಲ್ಲ ಗೊತ್ತಾ? ಯಾಕೆ ತಗೊಳಲ್ಲ ಹೇಳಿ? ಅವ್ರಿಗೆ ಪಾಪ ಮಾಡಕ್ ಮನ್ಸಿದೆ. ಪಾಪ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟೈತೆ ದೇಹ. ಇವಾಗ ಇಲ್ಲಿ ಸತ್ಯಕ್ಕೆ ಬಂದಿದ ತಕ್ಷಣ ಸ್ಟ್ರಿಕ್ಟು ವಾಕ್ಯ ಹಂಗೆ ಹೇಳ್ತಾರೆ ನೋಡಿ. ಈ ತರ ವಾಕ್ಯ ಲೈಫಲ್ಲಿ ಕೇಳಿದಿರಾ? ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನಮ್ಮ ಬ್ರದರ್ಸ್ಗಳು ಎಷ್ಟೋ ಜನ ಇದ್ದಾರೆ. ಅದರ ಆ ಥರ ವಾಕ್ಯ ನೀವು ಕೇಳಿದಿರಾ? ನಾನು ಹೇಳ್ತೀನಿ ಕೇಳ್ರಿ, ನಾನು ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಇದುವರೆಗೂ ಕೇಳಿರಲ್ಲ. ಈ ಸತ್ಯಕ್ಕೆಲ್ಲ ಬಂದಿದ್ಮೇಲೆ ಇಂಥ ವಾಕ್ಯಗಳನ್ನ ಕೇಳಿರೋದು. ಅಂದ್ರೆ ಇವಾಗೆಲ್ಲ ಕೇಳ್ಬೇಕಾದ್ರೆ ನೀವು ಏನಿಸ್ತದೆ, ಮನ್ಸಾಕ್ಷಿ ಚುಸ್ತದೆ, ಅಯ್ಯೋ ರಾಜು ನೀನು ತಪ್ಪು ಮಾಡ್ತಾ ಇದ್ಯಾ ಕಣೋ, ಬಿಟ್ಬಿಡೋ ಅಂತ. ಅವಾಗ ನಾವೇನು ಮಾಡಬೇಕು? ಬಿಡೋದಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಇವಾಗ ಬೇರೆ ಜನಗಳಿಗೆ ಹೆಂಗಿರ್ತದೆ, ಈ ವಾಕ್ಯ ಕೇಳಿದ್ರೆ ನಾವೆಲ್ಲ ಬಿಡ್ಬೇಕಪ್ಪ, ಇದನ್ನೆಲ್ಲ ಬಿಟ್ಬಿಟ್ಟು ದೂರ ಇದ್ಬಿಡ್ಬೇಕು, ದೇವ್ರಿಗೋಸ್ಕರ ಬಾಳ್ಬೇಕು, ಭಯ ಭಕ್ತಿ ಬಾಳಕ್ಕಾಯ್ತದ? ಆಗಲ್ಲ. ಕತ್ಲಲ್ಲಿ ಇದ್ದಿ ಅಭ್ಯಾಸ ಆಗ್ಬಿಡೈತಿ. ಇವಾಗ ಕತ್ಲಲ್ಲಿ ಕತ್ತದ ಕೃತ್ಯಗಳೇ ಮಾಡಿ ಚೆನ್ನಾಗಿ ಅಭ್ಯಾಸ ಆಗ್ಬಿಡೈತೆ. ಇವಾಗ ಬೆಳಕಿಗೆ ಬಂದ್ರೆ ಬರ್ತದ? ಬರಕ್ಕೆ ಇಷ್ಟನಾ? ಇಲ್ಲ. ನಾನು ನೋಡಬೇಕು, ನಾನು ಸಿನಿಮಾಗೆ ಹೋಗ್ಬೇಕು, ಎಲ್ಲ ಮೋಸವಾಗಿರೋ ಕೆಲಸಗಳು ನೋಡಬೇಕು, ಮೋಸವಾಗಿರೋ ಕೆಲಸಗಳನ್ನ ಮಾಡಬೇಕು, ಯಾರಿಗೂ ಗೊತ್ತಿಲ್ದಿರೋದಿದೆ, ಇವೆಲ್ಲ ಮಾಡಬೇಕು. ಇಲ್ಲೆಲ್ಲ ಬಂದ್ರೆ ಏನಂತಾರೆ ಇವಾಗ? ಕಟ್ಟಾಕ್ದಂಗೆ ಆಗ್ಬಿಡ್ತದೆ. ಬಿಡುಗಡೆ ಇಲ್ಲ. ಏನು ಬಿಡುಗಡೆ? ಸ್ವಾತಂತ್ರ್ಯ ಇಲ್ಲ. ಇಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ವಾಕ್ಯದ ಪ್ರಕಾರ ಬಾಳ್ಬೇಕು. ಹೌದಾ ಇಲ್ವಾ? ಆವಾಗ ಏನಾಗ್ತಾರೆ ಅಂದ್ರೆ ಇಂಥವ್ರ ಸತ್ಯದಲ್ಲಿ ಇರಲ್ಲ. ಇದೇ ನಮಗೆ ಇಸ್ರೇಲ್ ಜನಗಳಿಗೆ ಆಗಿರೋ ಪ್ರಾಬ್ಲಮ್. ಯಾವಾಗ ಧರ್ಮಶಾಸ್ತ್ರ ಬಂತೋ ಪಾಪ ಏನಾಗ್ಬಿಡ್ತು? ಹೆಚ್ಚಾಗ್ಬಿಡ್ತು. ಪಾಪಕ್ಕೆ ಪವರ್ ಬಂತು ಅಲ್ವರ. ನೋಡ್ರಿ ಐತ್ರಿ. ಅದಕ್ಕೆ ನಾವು ಏನು ಬೇಸಿಕ್ ಕ್ಲಾಸ್ ನೀವು ಕೇಳ್ಕೊಂಡಿರ್ತೀವಿ, ಸಂಡೇ ಬನ್ರಿ 8 ಗಂಟೆಗೆ. ಬ್ಯಾಬ್ಲಾನ್ ಬಿಟ್ಟು ಬರ್ರಪ್ಪ ಅಂತಂದ್ರೆ ಅವ್ರಿಗಿನ್ನ ಬ್ಯಾಬಿಲೋನ್ ಅಂದ್ರೆ ಯಾವ್ದಂತ ಯೋಚನೆ ಮಾಡ್ತಾವ್ರೆ ಅಲ್ವರ. ಯಾಕಪ್ಪ ಅಂತಂದ್ರೆ ಏನ್ರಿ, ಅದನ್ನ ಬಿಟ್ಟು ಬರೋಕೆ ಇವ್ರಿಗೆ ಮನ್ಸು ಇಲ್ಲ. ಯಾಕೆಂದ್ರೆ ಏನಾಗ್ಬಿಡುತ್ತೆ, ಅಲ್ಲಿ ಪಾಪ ಮಾಡಕ್ ತುಂಬಾ ಅನುಕೂಲ ಆಗ್ತದೆ ಅದರ. ಹೆಂಗಿರ್ತಾರೆ ಬೋಧನೆಗಳು? ಇವ್ರು ಮಾಡೋ ಪಾಪಕ್ಕೆ ತಕ್ಕಂತಾನೇ ಬೋಧನೆ ಇರ್ತಾರೆ. ಅವಾಗ ಹೆಂಗಿರ್ತದೆ ನಮ್ಗೆ? ಪರವಾಗಿಲ್ಲ ಬಿಡಪ್ಪ, ತೊಂದರೆ ಇಲ್ಲ, ಚೆನ್ನಾಗಿದೆ, ಓಕೆ. ಹಂಗಾರೆ ಏನು, ಅವ್ರ ಸ್ಟ್ಯಾಂಡರ್ಡೇ ಬೇರೆ. ಅದರ ಕ್ರಿಸ್ತನ ಸ್ಟ್ಯಾಂಡ್ ಹೆಂಗಿದೆ? ಇಲ್ಲಿದೆ ಅಂತೀನಿ. ನಮ್ಗೆ ಬೇರೆ ಬೋಧನೆಗಳು ಹೆಂಗಿದೆ? ಇಲ್ಲಿದೆ. ಇವಾಗ ನಮ್ಗೆ ಏನಿಸ್ತದೆ, ನಾವ್ಯಾಕೆ ಇಷ್ಟ ಹತ್ರಕ್ಕೆ ಹೋಗ್ಬೇಕು, ಇಲ್ಲಿದ್ರೆ ಸಾಕಲ್ವಾ ಅಂತ. ಇದೇ ಇಸ್ರೇಲ್ ಜನಗಳಿಗೆ ಆಗಿರೋ ಪ್ರಾಬ್ಲಮ್. ಅದರಿಂದ ಯಾವಾಗ ಧರ್ಮಶಾಸ್ತ್ರ ಬಂತು ಪಾಪ ಏನಾಯ್ತು? ಹೆಚ್ಚಾಯ್ತು. ನೆಕ್ಸ್ಟ್ ಆಮೇಲೆ ಇಷ್ಟ 9ನೇ ವಾಕ್ಯ. ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ನೋಡ್ರಪ್ಪ, ಹಾಗೆ ಬಂದಾಗ ಅಯ್ಯೋ ಮೊದಲು ಧರ್ಮಶಾಸ್ತ್ರವಿಲ್ದಿರ್ಬೇಕು, ನಾನು ಜೀವದಿಂದ ಇದ್ದೆ ಬ್ರದರ್. ನಾನು ಕ್ಲಾಸ್ ಎಲ್ಲ ಕೇಳೋದಕ್ಕಿಂತ ಮುಂಚೆ, ಕಾನ್ಸಂಟ್ರೇಷನ್ ಮಾಡಕ್ ಮುಂಚೆ ತುಂಬಾ ಚೆನ್ನಾಗಿದ್ದೆ ಬ್ರದರ್. ಖಂಡಿತವಾಗಿ ಚೆನ್ನಾಗಿತ್ತು. ಯಾಕೆ ಹೇಳಿ? ನಿಮ್ಮ ಪಾಪಕ್ಕೆ ಲೆಕ್ಕ ಕೊಡೋದು ಇಲ್ವೇ ಇಲ್ಲಲ್ಲ. ಅದು ಪಾಪ ಅಂತ ನಿಮ್ಗೆ ಗೊತ್ತಾಗ್ದಿರ್ಬೇಕಾರೆ ಧಾರಾಳವಾಗಿ ಏನ್ ಮಾಡ್ತೀರಿ? ಪಾಪನ ಮಾಡ್ತಾ ಇದ್ರಿ. ಆದ್ರೆ ಯಾವಾಗ ಧರ್ಮಶಾಸ್ತ್ರ ಬಂತು, ಯಾವಾಗ ಪಾಠನೆಲ್ಲ ಸ್ಟ್ರಿಕ್ಟ್ ಆಗಿ ಬೈಬಲ್ ಪ್ರಕಾರ ಕೇಳಕ್ ಶುರು ಮಾಡಿದ್ರು, ನಮ್ಗೆ ಏನಾಯ್ತು ಅವಾಗ? ಆ ವಾಕ್ಯ ನಮ್ಮನ್ನು ಬಿಡಲ್ಲ ರೀ. ನೋಡಿ ಎಲ್ಲಿ ಮುಂದಕ್ಕೆ ಹೋದಿ ನೆಕ್ಸ್ಟ್. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ತೆನು. ನೋಡ್ರ, ಆಜ್ಞೆ ಬಂದವಾಗ ಪಾಪಕ್ಕೂ ಜೀವ ಬಂತು,
ನಾನೇನ್ ಮಾಡಿದೆ, ಸತ್ತೇನು. ಸತ್ಯ. ಅದಕ್ಕೆ ಅಪೋಸ್ಟ್ಲ್ ಪೌಲ್ ಒಂದು ಮಾತು ಹೇಳ್ತಾರೆ ಗೊತ್ತಾ, ನೋಡಿ ಏನ್ ಹೇಳ್ತಾರೆ, ದ ಲವ್ ಆಫ್ ಗಾಡ್ ಕನ್ಸ್ಟ್ರೇಂಟ್ ಮೀ ಅಂತ ಹೇಳ್ತಾರೆ. ಎಲ್ಲಿ ಕೊರಿಂಥದಲ್ಲಿ ಬರ್ತಾವ ನೋಡ್ತೀವಿ. ದೇವರ ಪ್ರೀತಿ ನನ್ನ ಒತ್ತಾಯ ಮಾಡ್ತದೆ ಅಂತ ಒಂದು ವಾಕ್ಯ ಇದೆ, ನೋಡಿದ್ದೀರಾ? ಒಂದು ನಿಮಿಷ ರೀ, ನೋಡಿಸ್ತೀನಿ. ಒನ್ ಮಿನಿಟ್. ಒನ್ ಮಿನಿಟ್. ಸೆಕೆಂಡ್ ಕೊರಿಂಥಿಯನ್ಸ್ 5th ಚಾಪ್ಟರ್ 14th ವರ್ಸ್ ಓದಿ ಯಾರಾದ್ರ. ಸೆಕೆಂಡ್ ಕೊರಿಂಥಿಯನ್ಸ್ 5:14. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರೂ ಸಾಕ್ಬಿಡಿ. ಹೇಳ್ತಾರೆ ಕ್ರಿಸ್ತನ ಪ್ರೀತಿ ನಮ್ಗೆ ಏನ್ ಮಾಡ್ತದೆ, ಒತ್ತಾಯ ಮಾಡುತ್ತದೆ. ಈ ಒತ್ತಾಯ ಇರೋದ್ರಿಂದ ನೋಡ್ರಿ, ವಾಕ್ಯಗೆ ಬೆಲೆ ಕೊಟ್ಟವರು ಯಾವತ್ತೂ ಸತ್ಯ ನಿಂದಕ್ಕೆ ಹೋಗಿಲ್ಲ ರೀ. ಏನೇ ಆಗ್ಲಿ ಎದೆ ಬಗ್ಗಿ ಸತ್ಯ ನಿಂತ್ಕೊಂತಾರೆ. ಎಂತ ಶೋಧನೆ ಬರ್ಲಿ ಏನ್ ಮಾಡ್ತಾರೆ, ಇವಾಗ ಜಯಿಸ್ತಾರೆ. ಇವಾಗ ಇದೇ ಇಸ್ರೇಲ್ ಜನಗಳಿಗೆ ಆಗಿರೋ ಪ್ರಾಬ್ಲಮ್. ಏನಪ್ಪ, ದೇವ್ರ ಮೇಲೆ ಪ್ರೀತಿ ಇತ್ತು, ಆದ್ರೆ ಪ್ರೀತಿ ಅವ್ರಿಗೆ ಎಷ್ಟು ಒತ್ತಾಯ ಪಡಿಸಂತದ್ದು ಇತ್ತು ಅಂತಂದ್ರೆ ಬೇಸತ್ತೋಯ್ತಾರೆ. ಅಂದ್ರೆ ಪ್ರೀತಿ ಒತ್ತಾಯ ಪಡಿಸ್ತು, ಹೆಂಗಾಗ್ಬಿಡ್ತಾರೆ, ಜಿಗುಪ್ಸೆ ಬಂದ್ಬಿಡ್ತಾರೆ. ನೋಡಿ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಸಾರೋಗೆ ಏನ್ ಹೇಳ್ತಾರೆ, ದುಃಖದಲ್ಲಿ 2 ಥರ ದುಃಖ ಇದೆ. ಒಂದು ತುಂಬಾ ಬೇಜಾರಾಗಿ ಏನ್ರಿ, ನಮ್ಮಿಂದ ನಾವು ಸರಿ ಯೋಗ್ಯವಾಗಿಲ್ಲ ಅಂತ ಒಂದು ದುಃಖ ಪಡೋದು ಏನಾಗಿದೆ, ಅದೊಂದು ದುಃಖ ರೀ. ಇನ್ನೊಂದು ದುಃಖ ಹೆಂಗಪ್ಪ ಇದೆ ಅಂತಂದ್ರೆ, ನಾನು ಏನೇ ಮಾಡಿದ್ರು ದೇವ್ರು ನಂಗೆ ಏನ್ ಮಾಡ್ತಾ ಇಲ್ಲ, ಒಳ್ಳೇದು ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಅದರಿಂದ ಬರೋಂಥ ದುಃಖ. ನೋಡಿ ಎರಡಿಗೂ ದುಃಖನೇ, ಎರಡೂ ಫೇಸಲ್ಲಿ ದುಃಖವಾಗಿರ್ತಾರೆ, ಯಾವುದೋ ಕಳೆಗಳಿರಲ್ಲ. ಎರಡಿಗೂ ತುಂಬ ಡಿಫ್ರೆನ್ಸ್ ಇದೆ ಅದರ. ಇವಾಗ ಇಸ್ರೇಲ್ಗಳಿಗೆ ದುಃಖ ಇತ್ತು ಏನ್ರಿ, ಧರ್ಮಶಾಸ್ತ್ರ ಕೀಪ್ ಮಾಡೋಕ್ಕಾಗಲಿಲ್ಲ ದುಃಖ ಇತ್ತು. ಆದರೆ ಈ ದುಃಖ ಏನು ಮಾಡ್ತು ಅಂದರೆ ಅವ್ರಿಗೆ ಅವನಲ್ಲಿ ಕೋಪ, ಹೊಟ್ಟೆ ಕಿಚ್ಚು, ದ್ವೇಷ, ಕೆಟ್ಟತನ ಏನು ಮಾಡ್ತು ಅಲ್ಲಿ ಸಿದ್ಧಪಡಿಸ್ತು. ಅದಕ್ಕೆ ನೋಡಿ ಅಂತೀನಿ, ಇವಾಗ ಅರಣ್ಯದಲ್ಲಿ ನಡ್ಕೊಂಡ್ಬಂದ್ರು ಗೊತ್ತಾ, ನೋಡಿ ಅರಣ್ಯದಲ್ಲಿ ನಡ್ಕೊಂಬರ್ತಾ ಇರ್ಬೇಕು, ಚೆನ್ನಾಗಿದ್ರು. ಯಾವಾಗ ಧರ್ಮಶಾಸ್ತ್ರದ 10 ಪ್ರಮಾಣ ಕೊಟ್ಟರು ಗೊಣಗುಟ್ಟಕ್ಕೆ ಶುರು ಮಾಡಿದ್ರು ನೋಡ್ತೀನಿ. ಅದರ ಬೇಜಾರಾಗೋಯ್ತು ಇವ್ರಿಗೆ, ಊಟ ಇಲ್ದಿರ್ಬೇಕೇನಾಯ್ತು, ಬೇಜಾರಾಯ್ತು, ದುಃಖ ಆಯಿತು. ಇವಾಗ ನಮಗೂ ಕೂಡ ಊಟ ಇಲ್ದಿರ್ಬೇಕು, ನಾವೇನು ಮಾಡ್ತೀರಿ, ಬೇಜಾರಾಗ್ತದೆ, ದುಃಖ ಆಗ್ತದೆ. ಅದರ ತುಂಬ ಕಷ್ಟದಲ್ಲಿ ಯಾರು ಈ ಥರ ಅನುಭವಿಸಿದ್ರೆ ಗೊತ್ತಿರ್ಬೋದು. ತುಂಬ ನಮಗೆ ತಿನ್ನಕ್ಕೂ ಕೂಡ ಏನು ಇಲ್ದಿರ್ಬೇಕಾದ್ರೆ ಏನು ಮಾಡ್ತೀವಿ, ದೇವ್ರ ಹತ್ರ ನಾವು ಬೇಡ್ಕೊಂತೀರಿ, ದೇವರೇ ನಮ್ಗೆ ಏನು ಮಾಡೋ, ಸಹಾಯ ಮಾಡೋ, ಇವತ್ತಿನಿಲ್ಲ ನಮಗೆ ನಾನು ದಿನ ಆಹಾರ ಇಲ್ಲ, ದಯವಿಟ್ಟು ಎಲ್ಲ ನಮ್ಗೆ ನೋಡು ಒಳ್ಳೆ ಒಂದು ಊಟ ಒದಿಸ್ಕೊಡುತ್ತೆ, ದೇವತೆ ಏನು ಮಾಡ್ತೀವಿ ಕೇಳ್ತೀವಿ. ಇದು ಕೇಳೋದು ಹೆಂಗಿದೆ, ಒಂದು ನಯ ವಿನಯತೆಯಿಂದ ತಾಳ್ಮೆಯಿಂದ ತಗ್ಗಿಸ್ಕೊಂಡು ಕೇಳೋದು ಹೆಂಗಿದೆ. ಆಮೇಲೆ ಇನ್ನೊಂದು ಹಿಂಗೆ ಕೇಳಂಗಿದೆ ಅಂದರೆ, ನಾನು ಹಂಗಿಲ್ವಾ, ನೀನು ಹಿಂಗಿಲ್ವಾ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನನಗೆ ಊಟ ಕೊಡಲ್ವಾ, ಊಟ ಕೊಡು ಅಂತ ಕೇಳೋದು ಹೆಂಗಿದೆ. ಎರಡಿಗೂ ತುಂಬ ವ್ಯತ್ಯಾಸ, ಎರಡೂ ದುಃಖನೇ. ಆದರೆ ದುಃಖದಲ್ಲಿ ಯಾವ ಥರ ವರ್ತಿಸ್ತೀರಿ. ಇಸ್ರೇಲ್ ಜನಗಳಿಗೆ ಏನಾಯ್ತು ಅಂದರೆ, ನ್ಯಾಯ ಪ್ರಮಾಣ ಕೊಟ್ಟವಾಗ ಕುಗ್ಗೋಗಿ ಜಜ್ಜೋಗಿ ದೇವತ್ರಕ್ಕೆ ಏನಾಗಿಲ್ಲ, ಅವ್ರು ಬರಲಿಲ್ಲ. ಅದು ಬದಲಾಗಿ ಅಹಂಕಾರದಿಂದ ದೇವತ್ರ ಹೋದ್ರು. ಕುಡಿಯೋಕೆ ನೀರಿಲ್ವಾ, ನೀರು ಕೊಡೋಕ್ಕಾಗಲ್ವಾ ಏನ್ರಿ ಅಂತಂದ್ಬಿಟ್ಟು ಏನಂತ ದೇವತ್ರ ಏನು ಮಾಡೋದು, ಜಗಳ ಮಾಡೋದು. ಅಂದ್ರೆ ಅದಕ್ಕೆ ದೇವ್ರಿಗೆ ಏನಾಗಿಲ್ಲ, ಇಷ್ಟ ಆಗಿಲ್ಲ. ದೇವ್ರು ಹೆಂಗಿರು ಊಟ ಕೊಟ್ಟಿರ್ರಿ, ಡೌಟೇ ಇಲ್ಲ. ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿರ ದೇವರು, ಇವನ್ನ ಕೈ ಬಿಡ್ತಾ ಇರಲ್ಲ. ಅದಕ್ಕೆ ಕೇಳೋ ರೀತಿಲಿ ಕೇಳಿದ್ರೆ, ಇವ್ರು ಕೇಳೋಕ್ಕಿಂತ ಮುಂಚೆನೇ ದೇವ್ರು ಕೊಟ್ಬಿಟ್ಟಿರೋ ನಾವು. ಅಲ್ಲ ಇವ್ರು ಹೆಂಗೆ ಕೇಳಿದ್ರು ದೇವ್ರ ಹತ್ರ, ಓ ನಮ್ಗೇನು ಮಾಂಸ ಇಲ್ವಾ, ಇದು ತಿಂದು ನಮ್ಗೇನಾಗಿದೆ, ಬತ್ತೋಗಿದೆ, ಹಿಂಗಾಗಿ ಕೇಳೋದು ದೇವ್ರ ಹತ್ರ. ದೇವ್ರ ಹತ್ರ ಹೆಂಗೆ ಮಾಡಬೇಕು, ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು. ಅವರ ಹೆಂಗೆ ದೇವ್ರ ಹತ್ರ ಹೆಂಗೆ ಮಾತಾಡಬೇಕು, ಗಂಭೀರತೆ, ನಯ ವಿನಯ, ಗೌರವದಿಂದ ಏನ್ರಿ, ತಾಳ್ಮೆಯಿಂದ ತಗ್ಗಿಸ್ಕೊಂಡು ಏನ್ ಮಾಡ್ಬೇಕು, ದೇವತಾ ಪ್ರಾರ್ಥನೆ, ವಿಜ್ಞಾಪನೆ ಅಲ್ರ ಏನ್ರಿ. ಜಡ್ಜ್ ಏನ್ರಿ, ಜಡ್ಜ್ ಇದೆ ಗೊತ್ತಾ, ಐ ಮೀನ್ ನ್ಯಾಯಾಧೀಶರು, ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ ಇದ್ರು ಗೊತ್ತಾ. ಹೈಕೋರ್ಟ್ ಮುಂದೆ ಲಾಯರ್ಗಿಂತ ಮಾತಾಡ್ಬೇಕು ಏನ್ರಿ, ತುಂಬಾ ತಗ್ಗಿಸ್ಕೊಂಡು, ತುಂಬಾ ಏನ್ರಿ ಡೀಸೆಂಟಾಗೆ, ತುಂಬಾ ನಮ್ರತೆಯಿಂದ ಮಾತಾಡ್ಬೇಕು. ಮೈ ಲಾರ್ಡ್ ಅಂತಂದ್ಬಿಟ್ಟು, ಐ ಪ್ರೇನ್ ಟು ಯು ಮೈ ಲಾರ್ಡ್ ಅಂತಂದ್ಬಿಟ್ಟು. ಆ ಜಡ್ಜು ಏನಾರ ಹಿಂಗನ್ನ ಅಂತಾರೆ, ಮುಗೀತು ಅವ್ನು ತೆಗೆದು ಬಿಸಾಕ್ತಾರೆ ಹೊರಗಡೆ. ಅದರ ಅಷ್ಟು ಪವರ್ ಏನಾಗಿದೆ ಅವ್ನ ಜಡ್ಜ್ಗೆ ಇದೆ. ಅವ್ನಿಗೆ ಜಡ್ಜ್ ಹತ್ರಕ್ಕೆ
ನೀವು ವಾದಿಸಂಗಿಲ್ಲ. ಯು ಕ್ಯಾನ್ ಪ್ರೆಸೆಂಟ್ ಯ ಪಿಟಿಷನ್. ಅದೇನು ಮಾಡಂಗಿಲ್ಲ, ನೀವು ವಾದಿಸಿ ಚರ್ಚೆ ಮಾಡಿ ಗಲಾಟೆ ಮಾಡಂಗಿಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಈ ಕಟ್ಕಟ್ಟೆಯಲ್ಲಿ ಕೈದಿಗಳು ನಿಂತಿರ್ತ ಗೊತ್ತಾ, ಒಬ್ಬ ಒಳ್ಳೆಯವನು ಇರ್ತಾನೆ, ಅವ್ನಿಗೆ ವಾದಿಸೋಕ್ಕೆ ಚಾನ್ಸೇ ಕೊಡಲ್ಲ, ಅವ್ನು ಮಾತಾಡೋಕ್ಕೆ ಚಾನ್ಸೇ ಕೊಡಲ್ಲ, ಲಾಯರೇ ಮಾತಾಡಬೇಕು ಅಲ್ವರ. ಹಂಗಾರೆ ಯೋಚನೆ ಮಾಡಿ, ಪರಲೋಕದ ದೇವ್ರ ಹತ್ರ ಹೆಂಗೆ ಮಾತಾಡ್ಬೇಕು ನಾವು. ಇಲ್ಲೇ ಒಬ್ಬ ಮನುಷ್ಯ ಮಾತಾಡ್ತಾನೆ ಅಂದರೆ ಅದನ್ನ ಕಡೆಗಣಿಸಲ್ಲ ಅಂತಂದ್ರೆ ಇನ್ನು ದೇವತೆಗೆ ಮಾತಾಡ್ಬೇಕಾದ್ರೆ ಕೇವಲ ಮಾತಾಡೋದಾಗ್ತದ. ಕೆಲವು ಜನ ಪ್ರೇಯರ್ ಮಾಡ್ತಾರೆ ಎಂದ, ಓ ರಾಜ್ಯ ರಾಜ್ಯ ಕರ್ತನೆ ನಿನ್ನ ಕೇಳಕಂತ ಇದೀನಿ ಕರ್ತನೆ ಅಂತ. ಅಯ್ಯಯ್ಯಪ್ಪ ಅಣ್ಣ, ಅದನ್ನೇ ಸ್ವಲ್ಪ ತಾಳ್ಮೆಯಿಂದ ನಮ್ರತೆಯನ್ನು ಹೇಳಪ್ಪ, ತಗ್ಗಿಸ್ಕೊಂಡು ಹೇಳಪ್ಪ. ಏನಪ್ಪ ದೇವ್ರಿಗೆ ಹಂಗೆ ಕೂಗ್ಬೇಕಾ? ರಾಜಾ ರಾಜ್ಯಾಧಿರಾಜನೇ ಅಂತ ಅದರ ಆಲೋರಿಯೋಮನ್ ಏನಕ್ಕೆ ಬರ್ಬೇಕು? ಸಮಾಧಾನದಿಂದ ಏನ್ರಿ ಪ್ರಾರ್ಥನೆ ಮಾಡೋದು ದೇವ್ರು ಕೇಳಲ್ವಾ? ಅದಕ್ಕೆ ದ ವೇ ವಿ ಅಪ್ರೋಚ್ ಇಸ್ರೇಲ್ಗಳಿಗಾಗಲೇ ಪ್ರಾಬ್ಲಮ್ ಇದೆ. ಏನೋ ಧರ್ಮಶಾಸ್ತ್ರ ಕೊಟ್ರೆ ಏನಾಯ್ತು ಇರಲ್ಲ, ದೇವ್ರ ಮೇಲೆ ಧರ್ಮಶಾಸ್ತ್ರ ಕೀಪ್ ಅಪ್ ಮಾಡೋಕ್ಕಾಗಿಲ್ಲ, ಫೇಲಿಯರ್ ಅದು. ಎಕ್ಸಾಮ್ನಲ್ಲಿ ಬರೀ ಫೇಲ್. ಏನಾಗೋಯ್ತು ಅಂದರೆ ಇದರಲ್ಲಿ ಇವರು ಜಡ್ಜ್ ಹೋಗಿರೋ ಕುಗ್ಗೋಗಿರೋ ಮನ್ಸನ್ನು ಡೆವಲಪ್ ಆಗೋದಕ್ಕಿಂತ ದೇವ್ರ ಮೇಲೆ ಏನು ಮಾಡ್ಬಿಡ್ತು, ಕೋಪ ದ್ವೇಷ ಮಾತ್ರ ದೇವ್ರನ್ನ ಏನು ಮಾಡೋದು, ಬ್ಲೇಮ್ ಮಾಡೋದು. ಅಯ್ಯ ನೀನು ಹಿಂಗೆ, ನೀನು ಹಂಗೆ, ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, ಬರೀ ಫಾಲ್ಟು ಯಾರ ಮೇಲೆ ಹಾಕಕ್ಕೆ ಶುರು ಮಾಡಿದ್ರು ಅಂತಂದರೆ ದೇವ್ರ ಮೇಲೆ. ಅದಕ್ಕೆ ಹೇಳೋದು ದೇವರು ಏನ್ರಿ, ತಪ್ಪು ಯಾರಲ್ಲಿತ್ತಂತೆ, ಆ ಧರ್ಮಶಾಸ್ತ್ರಕ್ಕೆ ಸೇರಿದವ್ರ ಮೇಲೆ ಇರೋದ್ರಿಂದ ತಪ್ಪು ದೇವ್ರು ಅವ್ರ ಮೇಲೆ ಒರೆಸಿದ್ರಂತೆ. ನೋಡಿ ಇವಾಗ ನಾನು ಹೇಳಿದ್ನಲ್ಲ ಇಷ್ಟು ಮಾತು ಎಲ್ಲಪ್ಪ ಇದೆ ಗಲಾತ್ಯರಲ್ಲಿ ಓದಿಂತೀನಿ. ಗಲಾತ್ಯರಲ್ಲಿ ಹೇಳ್ತಾರೆ ಅಪೊಸ್ತಲ ಪೌಲ್, ಗಲಾತ್ಯರಲ್ಲಿ 3ನೇ ಅಧ್ಯಾಯ 24 ಓದಿ. ಗಲಾತ್ಯರು 3:24 ಓದ್ರಿ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯ್ತದೆ. ಹೇಳ್ರಿ, ಧರ್ಮಶಾಸ್ತ್ರ ಹೇಗಿರುತ್ತೆ, ನಮ್ಮನ್ನು ಕಾಯುವಂತ ಆಳನಾಗಿದೆ ಅಂತ ಹೇಳ್ತಾರೆ. ಇದೇ ತಮಿಳಲ್ಲಿ ಯಾರೋ ಓದ್ತಿ, ತಮಿಳ್ ಯಾರು ಇದ್ದೀರಾ? ತಮಿಳ್ ಹಿಂಗೆ ನಮ್ಮ ಕಾರ್ತಿಕ್ ಬದರ್, ದಾಸ್ ಬದರ್ ಯಾರಿಲ್ಲಿಯಾ? ಸರಿ, ಎಲ್ಲ ಆಬ್ಸೆಂಟಾ? ಓಕೆ ಸರಿ. ತೆಲುಗು ಚದುವಂಡಿ ಪ್ರಸನ್ನ ಬದರು ಉಂಡಾರ మీరు లైన్లే ಹೇಳಿ ಬ್ರದರ್. ಚದುವಂಡಿ ಬದರ್ ಗಲಾತ್ಯರ್ 3:24 ನೋಡಿ, ತೆಲುಗಲ್ಲಿ ಹೆಂಗ್ ಬರ್ತದೆ ನೋಡೋಣ. ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯ್ತದೆ. కాబట్టి మనము విశ్వాస మూలమున నీతిమంతులమని తీర్చబడునట్లు క్రీస్తునొద్దకు మనలను నడిపించుటకు ధర్మశాస్త్రము మనకు బాల శిక్షకుడుగా ఆయను. ಬಾಲ ಶಿಕ್ಷಕರು ಆಯ್ಡನು ಅದೇನರ್ಥ? ಬಾಲ ಶಿಕ್ಷಕರು ಏನ್ ಗೊತ್ತಾ? ಧರ್ಮಶಾಸ್ತ್ರ ನಮ್ಮನ್ನ ಕ್ರಿಸ್ತನಂತ ಕರ್ಕೊಂಡು ಹೋಗೋದಕ್ಕೆ ಹೆಂಗಿದೆ ಅಂತೆ, ಬಾಲ ಶಿಶು ಅಂತಂದ್ರೆ ಏನ್ ಗೊತ್ತಾ ಮೀನಿಂಗ? ಶಿಕ್ಷಕ, ಬಾಲ ಶಿಕ್ಷಕ ಏನ್ ಗೊತ್ತಾ? ಟೀಚರ್, ಶಿಕ್ಷಕ, ಸ್ಕೂಲ್ ಟೀಚರ್ ತರ ಇದೆ ಅಂತೆ. ಅದೇನೇ ಇಂಗ್ಲಿಷ್ ಅಲ್ಲಿ ಸಣ್ಣ ಬರೋದು. ಮಕ್ಕಳಿಗೆ ಕೆಲಸ ಟೈಪ್ law was like a school teacher to lead us into Christ. ಸ್ಕೂಲಿಗೆ ಹೋಗಿ ಮಕ್ಳನ್ನ ಸೇರಿಸ್ರೆ ಟೀಚರ್ ಏನ್ ಮಾಡ್ತಾರೆ? ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ? ABCD ಅವೆಲ್ಲ ಹೇಳ್ಕೊಡ್ತಾರೆ. ಪಾಠ ಹೇಳ್ಕೊಡ್ತಾರೆ. ಏನಕ್ಕೆ ಪಾಠ ಹೇಳ್ಕೊಡೋದು? ಎಕ್ಸಾಮ್ಗೆ ಏನಾಗ್ಲಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅವನ್ ಮುಂದಕ್ಕೆ ಏನಾಗ್ಲಿ, ಅವನು ಮುಂದಕ್ಕೆ ಒಂದು ಕ್ಲಾಸಿಗೆ ಏನಾಗ್ಲಿ ಜಂಪ್ ಆಗ್ಲಿ. ಅದನ್ನು ಸೇರೋದಿಕ್ಕೆ, ಹೈಯರ್ ಸ್ಟ್ಯಾಂಡರ್ಡ್ಗೆ ಸೇರೋದಿಕ್ಕೆ ಟೀಚರ್ ಏನ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಧರ್ಮಶಾಸ್ತ್ರಕ್ಕೆ ಕೆಲಸ ಇದೆ ರೀ. ಧರ್ಮಶಾಸ್ತ್ರ ಮನುಷ್ಯನಿಗೆ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಖುಷಿ ಕೊಡ್ತಾ ಇತ್ತು. ನೀವೆಲ್ಲ ಬಿಟ್ಬಿಡ್ಕಂದಪ್ಪ, ಏನು ಒಬ್ಬರು ನೋಡಿ ಏನ್ ಮಾಡೋದು? ದುರಾಸೆ ಪಡೋದು, ನೆರೆಯವರ ಆಸ್ತಿಗೆ ಏನ್ ಮಾಡೋದು? ಆಸೆ ಪಡೋದು, ನೆರೆಯವರ ಇಂಟಿಗೆ ಏನ್ ಮಾಡೋದು? ಆಸೆ ಪಡೋದು, ಅವನ ಸೊತ್ತಿಗೆ ಆಸೆ ಪಡೋದು, ಇದೆಲ್ಲ ಏನ್ ಮಾಡಿ ನೀನು ಸುಳ್ಳಾಡೋದು, ಇದು ಬಿಟ್ಬಿಡು. ಯಾಕೆ? ಇದು ದೇವ್ರಿಗೆ ಇಷ್ಟ ಇಲ್ಲ. ನೀವು ಕ್ರಿಸ್ತನ ಹತ್ರಕ್ಕೆ ಬರಬೇಕು ಅಂದ್ರೆ, ಕ್ರಿಸ್ತನ್ಗೆ ತುಂಬಾ ಕ್ಲೋಸ್ ಆಗಬೇಕು ಅಂತಂದ್ರೆ, ಕ್ರಿಸ್ತನ್ ಬಂದಿದ ತಕ್ಷಣ ನೀವು ಅವ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ, ನೀವು ಕ್ರಿಸ್ತನ್ ತರ ಆಗ್ಬೇಕು ಅಂತಂದ್ರೆ ನೀವೇನಪ್ಪ ಮಾಡ್ಬೇಕು? ನಾನು ಹೇಳೋ ಮಾತೇ ಮಾಡಿದ್ ನೀವು ಕೇಳಬೇಕು. ಟೀಚರ್ ಮಾತೇ ಮಾಡಿದ್ ನೀವು ಕೇಳಬೇಕು. ಆದ್ರೆ ಇಸ್ರೇಲ್ಗಳಿಗೆ ಏನಾಗಿಲ್ಲ, ಈ ಟೀಚರ್ ಪಾಠ ಹೆಂಗಿದೆ, ಹೈ ಪೋರ್ಷನ್ಸ್ ಎಲ್ಲ ಸಾಲಿಡ್ ಪೋರ್ಷನ್ಸ್, ಇದನ್ನ ಕೇಳಕ್ಕೆ ಅವ್ರಿಗೆ ಏನಾಗಲ್ಲ, ನಾವೇ ಕೇಳ್ಬೇಕು. ನೀವೆಲ್ಲ ತೊಗೊಂಡಿದ್ದ ಪೋರ್ಷನ್ಸ್ ನಮ್ಗೆ ಅರ್ಥನೇ ಆಯ್ತಲ್ಲ. ಇದನ್ನೇ ಮೋಸೆಸ್ ಏನ್ ಮಾಡಿದ್ದು? ಕೊಂಡ್ಗುಟ್ಟಿದ್ದು. ಹಂಗಾರೆ ನ್ಯಾಯ ಪ್ರಮಾಣ ಫೇಲಿಯರ್. ಕರೆಕ್ಟಾ? ಇವಾಗ ಯಾರ ಕಾರಣ? ಟೀಚರ್ ಪ್ರಾಬ್ಲಮ್ಮಾ? ಟೀಚರ್ ಪ್ರಾಬ್ಲಮ್ ಇಲ್ಲ. ಪಾಠ ಸಿಲೆಬಸ್ ಪ್ರಾಬ್ಲಮ್ಮಾ? ಇಲ್ಲ ರೀ. ಯಾರ ಪ್ರಾಬ್ಲಮ್ ಹಂಗಾರೆ? ಸ್ಟೂಡೆಂಟ್ ಪ್ರಾಬ್ಲಮ್ ಇಲ್ಲ.
ಸ್ಟೂಡೆಂಟ್ಗೂ ಏನೆಲ್ಲ ಮಾಡಿದ್ರೆ ಏನು ಮಾಡ್ತಾ ಇಲ್ಲ, ಮಾತನ್ನ ಕೇಳ್ತಾ ಇಲ್ಲ. ಅದಕ್ಕೆ ಹೇಳೋದು ರೋಮಾಪುರದಲ್ಲಿ ಅಪೋಸ್ಟ್ಲ್ ಪೌಲ್, ಇವಾಗ ಬನ್ರಿ, ಇವಾಗ ಅರ್ಥ ಆಗ್ತದೆ ವಾಕ್ಯ. ಏನು ಹೇಳ್ತಾರೆ ರೋಮಾಪುರದಲ್ಲಿ 8ನೇ ಅಧ್ಯಾಯದಲ್ಲಿ? ಏನಪ್ಪ ಓದಿಂತೀನಿ. ಎಲ್ಲಿ? ರೋಮಾಪುರದಲ್ಲಿ 8 ಓದ್ರಿ 3. ಧರ್ಮಶಾಸ್ತ್ರವು ನಮ್ಮ ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಸಾಕ್ಬಿಡಿ. ಕೆಲಸವನ್ನು ಮಾಡಲಾರದೆ ಇತ್ತು. ಧರ್ಮಶಾಸ್ತ್ರವು ಯಾವ ಕೆಲಸವನ್ನು ಮಾಡದೆ ಹೋಯ್ತಂತೆ. ಟೀಚರ್ ಕೆಲಸನೇ ಮಾಡೋಕ್ಕಾಗಿಲ್ಲ ಅಲ್ಲಿ ಕ್ಲಾಸ್ ರೂಮಲ್ಲಿ. ಯಾಕೆ? ಏನು ಪ್ರಾಬ್ಲಮ್? ಟೀಚರು ಕ್ಲಾಸ್ ಮೇಲೆ ಪಾಠ ಮಾಡೋಕ್ಕೆ ಆಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ಮು? ಸ್ಟೂಡೆಂಟ್ಗಳು ಕೇಳ್ತಾ ಇಲ್ಲ ಅಂತ ಅರ್ಥ. ಸ್ಟೂಡೆಂಟ್ಗಳು ಏನು ಮಾಡ್ತಾಯಿಲ್ಲ, ಪಾಠನ ಕೇಳ್ತಾಯಿಲ್ಲ. ರಾಕೆಟ್ ಕೇಳ್ತಾ ಇಲ್ಲ. ಹೊಡಿತಾ ಇದ್ರೆ, ಟೀಚರ್ಗೆ ಕಲ್ಲು ಹೊಡಿತಾ ಇದ್ರೆ, ಟೀಚರ್ಗೆ ಚಾಪೀಸ್ ಹೊಡಿತಾರೆ, ಟೀಚರ್ಗೆ ವಿಸಿಲ್ ಹೊಡಿತಾರೆ. ಯಾವ ಟೀಚರ್ ಪಾಠ ಕೇಳ್ತಾರೆ? ಯಾವ ಟೀಚರ್ ಪಾಠ ತೊಗೊತಾರೆ? ನೋಡೋಷ್ಟು ನೋಡ್ತಾರೆ, ಆಮೇಲೆ ಏನು ಮಾಡ್ತಾರೆ, ಓರ ಅಂತ ಬಿಟ್ಟು ಹೋಗ್ತಿದ್ರು. ಇಡೀ ಕ್ಲಾಸ್ ಅವರೆಲ್ಲ ಹಂಗೆ ದೊಂಗೆದ್ಬಿಟ್ರೆ ಯೋಚನೆ ಮಾಡ್ರಿ ಹೆಂಗಿರ್ತದೆ? ದಿಸ್ ಇಸ್ ವಾಟ್ ಹ್ಯಾಪೆಂಡ್. ಇಸ್ರೇಲ್ ಜನಗಳು ಏನ್ರಿ ಧರ್ಮಶಾಸ್ತ್ರ ಬಂದ್ಬಿಟ್ಟು ಏನ್ರಿ ಶರೀರದ ಭಾವದ ಏನ್ರಿ ಶರೀರ ದೀನ ಸ್ವಭಾವದ ನಿಮಿತ್ತ ಶರೀರ ದೀನ ಸ್ವಭಾವ. ಆ ಸ್ವಭಾವನೇ ಅದು. ಆ ದೇಹದಲ್ಲಿ ಸ್ವಭಾವ ಬಂದ್ಬಿಡೈತೆ. ಆದಾಮಿಂದ ಬಂದಂತ ದೇಹದಲ್ಲಿ ಎಲ್ಲ ಕೆಟ್ಟತನ ತುಂಬಿರೋದ್ರಿಂದ ಧರ್ಮಶಾಸ್ತ್ರ ಈ ದೇಹದಲ್ಲಿ ದೇವಚಿತ್ತ ನೆರವೇರಿಸಕ್ಕೆ ಆಗ್ಲಿಲ್ಲ. ಯಾವ ದೇಹ? ಈ ದೇಹ ನಮಗೈತಲ್ಲ ದೇಹ, ಈ ದೇಹದಲ್ಲಿ ಏನಾಯ್ತು? ಶರೀರ. ಈ ಶರೀರದಲ್ಲಿ ಏನಾಯ್ತು? ಧರ್ಮಶಾಸ್ತ್ರ ಸಕ್ಸಸ್ ಆಗಿಲ್ಲ. ಇವಾಗ ಏನಾಯ್ತು ಅಂತಂದ್ರೆ, ಇದನ್ನ ಹಿಂಗೆ ಬಿಟ್ಬಿಟ್ಟಿದ್ರೆ ದೇವ್ರಿಗೆ ಏನಾಗಿರೋದು, ನಾಳೆ ಬಂದು ಒಂದು ಫಾಲ್ಟ್ ಹಾಕಿರೋರು. ಏನೋ ದೇವ್ರಿಗೆ ಒಂದು ಕೈ ನೋಡಿಸಿರೋರು. ನೋಡು ದೇವ್ರೆ, ನೀನ್ ಧರ್ಮಶಾಸ್ತ್ರ ನಮಗ್ ಕೊಟ್ಟಿದೀಯಾ, ನಾವು ಕೀಪ್ ಅಪ್ ಮಾಡೋಕ್ಕಾಗಿಲ್ಲ. ಮನುಷ್ಯ ಏನ್ ಹೇಳ್ತಾನೆ, ನಿಂದೇ ಫಾಲ್ಟ್ ದೇವ್ರೆ, ನೀನ್ ಸರಿಯಾಗಿರೋ ನ್ಯಾಯ ಪ್ರಮಾಣ ಕೊಡ್ಲಿಲ್ಲ ಅಂತ. ದೇವ್ರು ಹೇಳ್ತಾರೆ, ಇಲ್ಲ ಕಂದ, ನಾನು ಚೆನ್ನಾಗಿರೋದು ಕೊಟ್ಟಿದ್ದೀನಿ, ಎಲ್ಲರೂ ಕೀಪ್ ಅಪ್ ಮಾಡ್ಬೋದಾಗಿತ್ತು. ಯಾಕೆ ಕೀಪ್ ಅಪ್ ಮಾಡೋಕ್ಕಾಗಿಲ್ಲ ಅಂತ ದೇವ್ರದ್ ಕೇಳಿದ್ರೆ ಮನುಷ್ಯನ ಹೇಳ್ತಾರೆ, ಏನಪ್ಪ 6000 ವರ್ಷದಲ್ಲಿ ಇಟ್ಟರಂತ ಎಲ್ಲಾ ಮನುಷ್ಯರು ಕೀಪ್ ಅಪ್ ಮಾಡೋಕ್ಕಾಗಿಲ್ಲ. ಎಲ್ಲಿಯಪ್ಪ? ಸರಿ ಹೋಗಿ ನೀನು ಹೇಳುತ್ತೀಯಲ್ಲ ದೇವ್ರೆ, ನೀನು ಕೀಪ್ ಅಪ್ ಮಾಡ್ತೀಯ ಅಂತ ಯಾರೋ ಒಬ್ಬನ ಕರ್ಕೊಬಂದು ನೋಡ್ಸಪ್ಪ ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡೋರು ಅಂತ ದೇವತ ಒಂದು ಪ್ರಶ್ನೆ ಕೇಳ್ತಾರ ಇಲ್ವಾ? ಕೇಳ್ತಾರ ಇಲ್ವಾ? ಇವಾಗ 6000 ವರ್ಷದಲ್ಲಿ ಒಬ್ರು ಕೀಪ್ ಅಪ್ ಮಾಡೋಕ್ಕಾಗಿಲ್ಲ, ಅವಾಗ 6000 ವರ್ಷದಲ್ಲಿ ಹುಟ್ಟಿರಂತ ಎಲ್ಲಾ ಮನುಷ್ಯರು ದೇವತ ಪ್ರಶ್ನೆ ಕೇಳ್ತಾರ ಇಲ್ವಾ? ನಮ್ದೇನ್ ಫಾಲ್ಟ್? ಎಲ್ಲರೂ ಕೀಪ್ ಅಪ್ ಮಾಡೋಕ್ಕಾಗಿಲ್ಲ, ನಿಮ್ದೇ ಫಾಲ್ಟ್ ಇರ್ಬೇಕು, ನಿಮ್ದೇ ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ದೇವತ್ರ ಹೇಳ್ತಾರೆ. ಅಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರು, ಓಹೋ ಈಗ ಕೂಡ ಮಾತು ಬರ್ಬೋದಲ್ವಾ, ಅದಕ್ಕೆ ನಾನೇನ್ ಮಾಡ್ತೀನಿ, ಒಬ್ಬರನ್ನ ಕಳ್ಸ್ಕೊಡ್ತೀನಿ. ಯಾರದು? ಯೇಸು ಕ್ರಿಸ್ತನ್ ಕಳ್ಸ್ಕೊಡ್ತೀನಿ. ಅವ್ರು ಬಂದು ಏನ್ ಮಾಡ್ತಾರೆ, ಇದೇ ಧರ್ಮಶಾಸ್ತ್ರ ಇದೇ ಕ್ಲಾಸ್ ರೂಮ್ ಅಲ್ಲಿ ನೀವ್ ಹೆಂಗೆಲ್ಲ ತರಲೆ ಮಾಡಿದ್ರು, ಇದೇ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಅವ್ರು ಪಾಠ ಕಲ್ತಿ ಅವ್ರು ಫಸ್ಟ್ ರ್ಯಾಂಕ್ ಆಗಿ ಬಾಳ್ತಾರೆ ಅಂತ ಏನ್ ಮಾಡಿದ್ರು, ಟೀಚರು ಚಾಲೆಂಜ್ ಹಾಕಿದ್ರು. ಇದನ್ನೇ ವಾಕ್ಯ ಏನ್ ಮಾಡೋದು ಹೇಳೋದು, ಯಾವ ಮನುಷ್ಯನ ದೇಹದಲ್ಲಿ ಇದು ಸಕ್ಸಸ್ ಆಗಿಲ್ವೋ ಇದೇ ಕೆಲ್ಸನ ದೇವರು ಕ್ರಿಸ್ತನ್ ದೇಹದಲ್ಲಿ ಏನ್ ಮಾಡಿದ್ರು, ಇವಾಗ ಮಾಡಿದ್ರು. ಅದರ ಹೇಗ್ ಮಾಡಿದ್ರು, ಇವಾಗ ಅದನ್ನೇ ಹೇಳೋದು ಮುಂದಕ್ಕೆ. ಇವಾಗ ಓದಿಬೋದ, ಕಂಟಿನ್ಯೂ ಮಾಡಿಬೋದಾರೆ ಏನ್ರಿ? 3ನೇ ವಾಕ್ಯ ಇನ್ನೊಂದ್ಸತಿ ಓದಿಂತೀರಿ. ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ, ನೋಡ್ರ, ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆ ಫೇಲರ್ ಆಗಿದ್ದು? ನಿರ್ಬಲವಾಗಿ. ಯಾವ ಕೆಲಸವನ್ನು ಮಾಡಲಾರದೆ ಇತ್ತು. ನೋಡ್ರ, ಯಾವ ಕೆಲಸವನ್ನು ಮಾಡಲಾರದೆ ಇತ್ತು. ಏನ್ ಕಾರಣ? ನಿರ್ಬಲಾವಸ್ಥೆಯಿಂದ. ದುರ್ಬಲ, ವೀಕ್. ಈ ವೀಕ್ನೆಸ್ ಇಂದ ಮಾಡಕ್ಕೆ ಆಗಿಲ್ಲ. ಪ್ರಾಬ್ಲಮ್ ಅದೇ. ಸುಳ್ಳು ಆಡ್ಬಾರ್ದು ಅಂತ ಮನ್ಸೈತೆ, ಸಡನ್ ಆಗಿ ಪೊಲೀಸರು ಬಂದು ನಿಂತ್ಕೊಂಡ್ರೆ 2 ಕಪ್ಪಾಳಕ್ ಬಿಡ್ತಾರೆ, ನಾವೇನ್ ಮಾಡ್ತೀರಿ? ತಪ್ಪಿಸ್ಕೊಳಕ್ಕೆ ಸುಳ್ಳು ಏನ್ ಮಾಡ್ಬಿಡ್ತೀರಿ? ಆಡ್ಬಿಡ್ತೀರಿ. ಪೇತ್ರ ಏನ್ ಮಾಡ್ದ? ಯೇಸು ಕ್ರಿಸ್ತನ್ನ ನನ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ಪಾಪ ಅವ್ರು ಬೇಕು ಅಂತ ಆಡಿದ್ರ? ಇಲ್ಲ ರೀ, ಸನ್ನಿವೇಶ, ಭಯ, ಗಾಬರಿ, ಟೆನ್ಷನ್ ಅದರ. ಅದಕ್ಕೆ ಬೇಕು ಅಂತ ಮಾಡೋದಕ್ಕೂ ಆಕಸ್ಮಿಕವಾಗಿ ಮಾಡೋದಕ್ಕೇನಿದೆ, ತುಂಬಾ ವ್ಯತ್ಯಾಸ ಇದೆ. ಅದರ ದೇವ್ರು ಏನ್ ಮಾಡ್ತಾರೆ, ಇದು ಬಲ ಐತನ್ ಬರೋದನ್ನ ದೇವ್ರು ಮುಚ್ಚಿಬಿಡ್ತಾರ್ರಿ, ಅದೆಲ್ಲ ಕೇರೆ ಮಾಡಲ್ಲ. ಅದರ ಪೇತಂದು ಎಷ್ಟು ರೆಕಾರ್ಡ್ ಇದೆ ಇವ್ನು ಮಿಸ್ಟೇಕ್ ಮಾಡ್ದಂತ. ಯುವದಾಸನ್ ಎಲ್ಲಾರು ನೆನ್ಸ್ಕೊಂಡವ್ರೆ, ಪೇತಂದು ಯಾರು ನೆನ್ಸ್ಕೊಂತಾರೆ ಹೇಳ್ರಿ? ನಾವೇನೋ ಪಾಸ್ ಆಗೋ ಟೈಮಲ್ಲಿ ನೆನ್ಸ್ಕೊಂತೀವಿ. ಯುವದಾಸನ್ ಮಾತ್ರ ಬೋರ್ಡ್ ಎತ್ತಿ, ಯುವದಾಸ್ ಅಂತ ಬೋರ್ಡ್ ಎತ್ತಿದ ತಕ್ಷಣ ಕಳ್ಳ, ಯೇಸು ಕ್ರಿಸ್ತನ ಹಿಡ್ಕೊಬಿಟ್ಟ. ಪೇತ್ರ ಅಂತ ಹೇಳಿದ ತಕ್ಷಣ ಮಾಡ್ತಾರೆ, ಒಮ್ಮೆ ಸಭೆ ಕಟ್ಟರು ಅಂತಾನೆ ಮಾತಾಡ್ತಾರೆ ಹೊರತು ಪೇತ್ರ ಯೇಸು ಕ್ರಿಸ್ತನ 3 ಸಲ ನಿರಾಕರಿಸಂತ ಯಾರು ಸ್ಟಾರ್ಟಿಂಗ್ ಹೇಳಲ್ಲ. ಕರೆಕ್ಟಾ? ಅದಕ್ಕೇನ್ರಿ ನೋಡಿ ಮುಂದಕ್ಕೆ ನೆಕ್ಸ್ಟ್ ಹೇಳ್ತದೆ, ಅದನ್ನೇ ದೇವರೇ ಮಾಡಿದ. ಅದೇ ಕೆಲ್ಸನ ದೇವರೇನ್ ಮಾಡಿದ್ರಂತೆ. ಹೆಂಗ್ ಮಾಡಿದ್ರು? ಏನೆಂದರೆ
ಹ್ಮ್ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪ ದೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ಅದನ್ನೇ ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ನೋಡ್ರ, ಅದೇ ಕೆಲಸನ ಏಸು ಕ್ರಿಸ್ತು ನನ್ ಮಾಡಿದ್ರೆ ಹೆಂಗಂತೆ, ಪಾಪಾದೀನಕ್ಕೆ ಬರಂತ ದೇಹ, ನರಭಾವದಲ್ಲಿ ಏನು ರೂಪದಲ್ಲಿ ಕಳಿಸಿಕೊಟ್ರು. ಪಾಪಾಧೀನವಾದಂತ ನರಭಾವ ರೀ. ಏನಿದು ಪಾಪಾಧೀನವಾದ ನರಭಾವ ಅಂತಂದ್ರೆ, ಯೇಸು ಕ್ರಿಸ್ತನ್ಗೆ ಸ್ಪೆಷಲ್ ಆಗಿ ಯಾವ ಬಾಡಿ ಕೊಟ್ಟಿಲ್ಲ ರೀ. ಯಾವ ತರ ಬಾಡಿ ಕೊಟ್ಟಿಲ್ಲ, ಸೇಮ್ ಹ್ಯೂಮನ್ ನೇಚರ್. ಒಬ್ಬ ಆದಾಮ ಪರಿಪೂರ್ಣ ಅಂತ ಮನುಷ್ಯನಂತ ಆದಾಮ್ಗೆ ಯಾವ ತರ ದೇಹ ಇತ್ತೋ ಇದೇ ತರ ದೇಹ ಯಾರು ಕೊಟ್ಟಾರ ಇವಾಗ? ದೇವ್ರು ಯೇಸು ಕ್ರಿಸ್ತನ ಯೇಸು ಕ್ರಿಸ್ತ ಕೊಟ್ಟಾರೆ. ಇವಾಗ ಆದಾಮ ಆ ದೇಹದಲ್ಲಿ ಪಾಪ ಮಾಡ್ಬೋದಾಗಿತ್ತೋ ಇಲ್ವೋ? ಮಾಡ್ಬೋದಾಗಿತ್ತು, ಕರೆಕ್ಟಾ? ಅದೇ ಹೌದು. ತರ ಆದಾಮು ಆ ದೇಹದಲ್ಲಿ ಪಾಪ ಮಾಡ್ದಿರ ಇರ್ಬೋದಾಗಿತ್ತೋ ಇಲ್ವೋ? ಇರ್ಬೋದಾಗಿತ್ತು brother. ಇರ್ಬೋದಾಗಿತ್ತು. ಮನ್ಸ್ ಮಾಡಿದ್ರೆ ಏನ್ ಮಾಡ್ಬೇಕು ಅವನು? ಇರ್ಬೋದಾಗಿತ್ತು. ಇರ್ಬೋದಾಗಿತ್ತು. ಹಂಗಾರೆ ಆ ದೇಹದಲ್ಲಿ ಎಲ್ಲಾ ಸಾಧ್ಯತೆಗಳು ಇದೆ. ಇತ್ತು. ಪಾಪ ಬೇಕಾದ್ರೂ ಮಾಡ್ಬೋದು, ಪಾಪ ಮಾಡಿದಿರ ಕೂಡ ಏನಾಗಿರ್ಬೋದು, ಇರ್ಬೋದು. ಇರ್ಬೋದು. ಇದೇ ದೇವರ ಸ್ವರೂಪ, ಕರೆಕ್ಟ್ ಹೌದಾ ಇಲ್ವಾ? ಹೌದು. ಇವಾಗ ಯೋಚನೆ ಮಾಡಿರ್ತೀನಿ, ಇದೇ ದೇಹನ ಏಸು ಕ್ರಿಸ್ತನ್ ಕೊಟ್ರು. ಹಂಗಾರೆ ಏಸು ಕ್ರಿಸ್ತು ಮನ್ಸು ಮಾಡಿದ್ರೆ ದೇವರಿಗೆ ಅವಿಧೇನಾಗಿ ಇರ್ಬೋದಾಗಿತ್ತು. ಆಗಿತ್ತೋ ಇಲ್ವೋ? ಆಗಿತ್ತು. ಆಗಿತ್ತು ಅಲ್ವರ? ಚಾನ್ಸಸ್ ಇತ್ತು, ಲಾಟ್ ಆಫ್ ಚಾನ್ಸಸ್. ಅದಕ್ಕೆ ಸೇತಾನ್ ನೋಡ್ದ, ಇವ್ರನ್ನ ಹೆಂಗಾರ ಬೀಳ್ಸಿದ್ರೆ ನಾ ಏನ್ ಮಾಡೋದು, ನನ್ ಗೆಲ್ಬೋದು, ಬೀಳೋ ಸಾಧ್ಯತೆಗಳಿದೆ ಅಂತ ಅಂದ್ಬಿಟ್ಟು ಏಸು ಕ್ರಿಸ್ತನ್ಗೆ ಬಂದು ಶೋಧನೆ ಕೊಟ್ಟಿದ್ದು. ಕಲ್ಲೇ ಮಾಡಿ ರೊಟ್ಟಿ ಮಾಡ್ಕೊಂಡು ತಿನ್ನು, ಆಲಯದಿಂದ ದುಮ್ಕು, ಅಡ್ಡ ಬಿದ್ದು ನಮಸ್ಕಾರ ಮಾಡು. ಏನಕ್ಕೆ? ಯಾಕೆಂದ್ರೆ ಶರೀರದಲ್ಲಿ ಇದೆಲ್ಲ ಎಲ್ಲ ಇದೆ ಪಾಸಿಬಿಲಿಟೀಸು. ನಮ್ಮ ಥರನೇ ಕಣ್ಣೀರಿಡ್ತಾರೆ, ನಮ್ಮ ಥರನೇ ದುಃಖ ಎಕ್ಸ್ಪ್ರೆಸ್ ಮಾಡ್ತಾರೆ, ನಮ್ಮ ಥರನೇ ಕೋಪ ಬರ್ತದೆ, ನಮ್ಮ ಥರನೇ ಆವೇಶ ಬರ್ತದೆ ಅಲ್ವರ? ನಮ್ಮ ಥರನೇ ನೊಂದ್ಕೊಂತಾರೆ, ನಮ್ಮ ಥರನೇ ಸುಸ್ತಾಗ್ತಾರೆ, ನಮ್ಮ ಥರನೇ ಹಸಿವೆ ಆಗ್ತಾರೆ. ಇವೆಲ್ಲ ಏಸು ಕ್ರಿಸ್ತಂಗೆ ಆಗೈತೆ ಇಲ್ವಾ? ಆಗೈತೆ ಬ್ರದರ್. ಹಾಗೈತೆ. ಬಾಯಾರಿಕೆ ಆದಾಗ ನೀರು ಕುಡಿದ್ರು ಅಲ್ವರ, ಹಸಿವೆ ಊಟ ಆದಾಗ ಮಾಡಿದ್ರು. ಊಟ ಮಾಡಿದ್ರು ಅಲ್ವರ, ಕೋಪ ಬಂತು ಎಲ್ಲ ಹೊರತಾರೆ ಸಿಟ್ಟಿಗೆದ್ರು. ಬಲಿ ಕೊಡೋದನ್ನೆಲ್ಲ ಅಲ್ವರ. ಮನ್ಸಿಗೆ ಬೇಜಾರಾಯ್ತು, ಹೌದು. ಶಿಷ್ಯನ ಜಗಳ ಆಡ್ಬೇಕಾದ್ರೆ ಮನ್ಸಿಗೆ ಬೇಜಾರಾಯ್ತು. ಏನ್ರಯ್ಯ 3.5 ವರ್ಷದ ಪಾಠ ಹೇಳ್ಕೊಟ್ಟಿನಿ, ಏನ್ರ ಇಷ್ಟು ಗೊತ್ತಲ್ವನ್ರ ನಿಮ್ಗೆ ಅಂದ್ಬಿಟ್ಟು ಎಷ್ಟು ಸತಿ ಹೇಳೋರೆ? ಆಮೇಲೆ ಎಷ್ಟು ಸತಿ ಕೇಳೋ, ಅರ್ಥ ಆಯ್ತಾ ನಿಮ್ಗೆ ಅಂತ ಎಷ್ಟು ಸತಿ ಕೇಳೋರು? ಬೈಬಲ್ ಇದೆ ಗೊತ್ತಾ? ಅವ್ರು ಏನ್ ಹೇಳ್ತಾರೆ? ಎಲ್ಲ ಅರ್ಥ ಆಗಿಲ್ಲ ಅಂತ ಹೇಳೋದು, ಇನ್ನೊಂದ್ಸರಿ ಪಾಠ ತಗೊಂತಾರೆ ಅಂದ್ಬಿಟ್ಟು ಹೂ ಅಂತ ಸುಮ್ಮನೆ ಸ್ವಾಮಿ ಅರ್ಥ ಆಯ್ತು ಅಂತ ಹೇಳ್ತಾರೆ. ಇವೆಲ್ಲ ವಾಕ್ಯ ಹೇಳೋದು, ನಾನು ಹೇಳೋದೆಲ್ಲ ಬೈಬಲ್ ವಾಕ್ಯಗಳಿದೆ. ಹಾಗೇನೇ ಬರ್ದವ್ರಿ. ಯೇಸು ಕ್ರಿಸ್ತು ಒಂದ್ಸತಿ ಹಿಂಗೆ ಮಾತಾಡ್ಬೇಕು ಕೇಳ್ತಾರೆ, ನಿಮ್ಗೆಲ್ಲ ಅರ್ಥ ಆಯ್ತಾ ಅಂತ ಹೇಳ್ಬೇಕಾರೆ ಶಿಷ್ಯನ್ರು ಯೋಚನೆ ಮಾಡ್ತಾರೆ. ಇನ್ನೊಂದು ಸತಿ ಏನಾರ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಪಾಠ ತಗೊಂತಾರೆ. ನಾವೇನ್ ಮಾಡೋಣ, ಸುಮ್ಮನೆ ಅರ್ಥ ಆಯ್ತು ಅಂತ ಹೇಳ್ಬಿಡೋಣ ಅಂತ ಹೇಳೋರೆ ಅಂತ ಬೈಬಲ್ ರೆಕಾರ್ಡೇ ಇದೆ ಅಲ್ವರ? ಸೊ ಆ ರೀತಿ ಏನ್ರಿ ಯೇಸು ಕ್ರಿಸ್ತನ್ಗೆ ಏನಾಗಿತ್ತು, ಎಲ್ಲ ಥರ ಫೀಲಿಂಗ್ಸ್ ಇತ್ತು. ಒಬ್ಬ ಶವ ಎತ್ಕೊಂಡು ಹೋಗಿ ನೋಡಿದ್ರೆ ಸತ್ತೋಗ್ಬಿಟ್ರೆ ಯೇಸು ಕ್ರಿಸ್ತು ಮಾಡೋರು, ಬಿಡು ಪುನರ್ತನ ಬರ್ತಾನ್ರೆ, ಸಮಾಧಿ ಮಾಡ್ರ ಅಂದ್ರ ಕಣ್ಣೀರು ಇಟ್ಬಿಟ್ರು. ಫೀಲಿಂಗ್ಸ್ ಏನ್ರಿ, ದುಃಖ ಬಂದ್ಬಿಡ್ತೀರಿ ಅವ್ರಿಗೂ. ಅವ್ರಿಗೆ ಕಪ್ಪಳ ಕೊಡಿದ ತಕ್ಷಣ ಆಯ್ತು, ಅಲ್ಲಿ ಯಾಕೆ ಕಪ್ಪಳ ಕೊಡ್ತೀಯ? ಫೀಲಿಂಗ್ಸ್ ನೋಡಿ ಹೆಂಗ್ ಬಂತು ಅಲ್ವರ? ಕಣ್ಣೀರಿಟ್ರು ಯೇಸು ಕ್ರಿಸ್ತು ಅಲ್ವರ. ಅವರೇ ಕಣ್ಣೀರಿಟ್ಟಿರ್ಬೇಕ್ರ, ಅವ್ರ ಮನ್ಸಲ್ಲಿ ಏನು ದುಃಖ ಇರ್ಬೇಕ್ರಿ ಅಲ್ವರ? ಸೊ ಏನ್ ಮಾಡ್ತಾರೆ, ಮತ್ತೊಬ್ರು ಕಣ್ಣೀರ್ ಇರ್ಬೇಕ್ರೆ ಯೇಸು ಕ್ರಿಸ್ತು ಕಣ್ಣೀರ್ನೆಲ್ಲ ಒರೆಸೋರೆ. ನನ್ಗೆ ಯಾಕಮ್ಮ ಕಣ್ಣೀರ್ ಇಡ್ತೀರಾ? ನಿನ್ ಮಕ್ಳಿಗೆ ಕಣ್ಣೀರ್ ಇಡ್ರಮ್ಮ ಅಲ್ವರ? ಬಂದ ಮಕ್ಳುಗಳಿಗೆ ಏನ್ ಮಾಡೋರು ಯೇಸು ಕ್ರಿಸ್ತು ಆಟ ಆಡ್ಸೋರೆ ನೋಡ್ರ, ಹೆಂಗವ್ರು ಯೇಸು ಕ್ರಿಸ್ತು ಅಂತೀನಿ. ಎಲ್ಲಾ ಫೀಲಿಂಗ್ಸ್ ಅಂದ್ರೆ ಈ ದೇಹದಲ್ಲಿ ಒಬ್ಬ ಪರಿಪೂರ್ಣ ಅಂತ ಮನುಷ್ಯಂಗಿರೋಂಥ ಎಲ್ಲಾ ಪಾಸಿಬಿಲಿಟೀಸ್ ಏನಾಗಿದೆ, ಕ್ರೈಸ್ಟಿಗಿದೆ. ಆದ್ರೆ ಒಂದೇ ಡಿಫ್ರೆನ್ಸ್ ಏನು ಅಂತಂದ್ರೆ, ನಾವು ಅಂದ್ರೆ ಆದಾಮ ಆಗ್ಲಿ ಮನುಷ್ಯರಾಗ್ಲಿ ಈ ದೇಹದಲ್ಲಿ ಏನ್ ಮಾಡಿದ್ರು, ಪಾಪನ ಮಾಡಿದ್ರು ಇಲ್ವಾ? ಮಾಡ್ರ ಬ್ರದರ್. ಕ್ರಿಸ್ತನ್ ಮಾಡಿದ್ರಾ? ಮಾಡ್ಲಿಲ್ಲ. ಆವಾಗ ನ್ಯಾಯ ಪ್ರಮಾಣ ಜಯಿಸ್ದಂಗಾಯ್ತು. ದೇವ್ರು ಏನಪ್ಪ ನೋಡ್ಸಂದ್ರೆ, ನ್ಯಾಯ ಪ್ರಮಾಣ ತಪ್ಪಿಲ್ಲಪ್ಪ, ಫಾಲ್ಟ್ ಈಸ್ ಯಾಸ್, ತಪ್ಪು ನಿಮ್ದು. ನೀವೇನಾಗಿಲ್ಲ ದೇವ್ರ ವಾಕ್ಯಕ್ಕೆ ವಿಧೇಯರಾಗಿಲ್ಲ, ದೇವ್ರ ಮೇಲೆ ನಿಮ್ಗೆ ಏನಾಗಿಲ್ಲ ಪ್ರೀತಿ ಇಲ್ಲ. ಅದಕ್ಕೆ ಹೇಳಿದ್ದು ಧರ್ಮಶಾಸ್ತ್ರ ಎಲ್ಲಾರ್ಕಿಂತ ದೊಡ್ಡ ಪ್ರಮಾಣ ಯಾವ್ದ್ರಿ? ಪ್ರಮಾಣ ಎಲ್ಲಾ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣ ಯಾವ್ದು? ಪ್ರೀತಿ. ಪ್ರೀತಿ. ಮತ್ತ ಈ ಪ್ರೀತಿಯನ್ನ ನಾವೇನ್ ತಿಳ್ಕೊಂಡ್ಬಿಡ್ತೀರಿ ಏನ್ರಿ? ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತಿಳ್ಕೊಂಬಿಡಿ. ಅಪ್ಪ ಅಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ಅಲ್ಲ, ಅಪ್ಪ ಅಮ್ಮ ಮಕ್ಳ ಮೇಲೆ ಇಟ್ಟಿರೋ ಪ್ರೀತಿ. ಹೆಂಗಿದೆ ಪ್ರೀತಿ ಅದ? ಅದರ ಅಪ್ಪ ಅಮ್ಮ ಏನ್ ರಿಸ್ಕ್ ತಗೊಂತಾರೆ ಮಕ್ಳಿಗೋಸ್ಕರ? ಹಿಂದೆ ಮುಂದೆ ನೋಡ್ತಾರೆ ಏನಾರ? ಇಲ್ಲ. ಎಲ್ಲಾ ರಿಸ್ಕ್, ಎಲ್ಲಾ ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರು ಚೆನ್ನಾಗಿರ್ಬೇಕು ಅಂತ? ಮಕ್ಕಳು. ದಟ್ ಈಸ್ ಅಗಾಪೆ ಪ್ರೀತಿ. ಅಗಾಪೆ ಪ್ರೀತಿ, ಅನ್ಸೆಲ್ಫಿಶ್ ಲವ್ ರೀ.
ಇದೊಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳ್ತೀನಿ ಕೇಳ್ರಿ. ಇಮ್ಯಾಜಿನ್ ಮಾಡಿ, ಒಂದು ಬಾವಿ ಇದೆ. ಅವ್ರ ಅಮ್ಮ ಏನು ಮಾಡ್ತಾರೆ, ಬಟ್ಟೆ ಒಗಿತಾವ್ರೆ ಅಂತ ತಿಳ್ಕೊಳ್ಳಿ. ಪಕ್ಕದಲ್ಲಿ ಒಂದು ಚಿಕ್ಕ ಕೂಸಿ ಏನಾಗಿದೆ, ಪಾಪ ಅದು ಆಟ ಆಡ್ತಾ ಐತೆ. ಹಿಂಗೆ ಬಟ್ಟೆ ಒಗಿತಾ ಒಗಿತಾ ದಿಢೀರ್ ಅಂತ ಮಗು ಏನಾಗ್ಬಿಡ್ತಾರೆ, ಬಾವಿಗೆ ಬಿದ್ದೋಗ್ಬಿಡ್ತಾರೆ. ಅದರ ಅವ್ರ ಅಮ್ಮ ಏನು ಮಾಡ್ತಾರೆ ಅವಾಗ? ಬಾಯಿಗೆ ಆಡ್ತಾರ, ಹಾ ಅವ್ರನ್ನು ಬಾಯಲ್ಲಿ ಆಡ್ತಾರ. ನಿಜವಾದ ಪ್ರೀತಿ ಇದ್ರೆ ಅವ್ರ ಅಮ್ಮ ಹಿಂದೆ ಮುಂದೆ ನೋಡಲ್ಲ. ಅಯ್ಯೋಯ್ಯೋ ಬರ್ರಿ ಕಾಪಾಡಿ ಅಂತ ಹೋಗಲ್ಲ ರೀ. ಫಸ್ಟ್ ಇವ್ ಅಮ್ಮ ದುಮ್ಕಿ ಏನ್ ಮಾಡ್ತಾ ಗೊತ್ತಾ, ಮಗುನ ಕಾಪಾಡ್ತಾರೆ. ಅದು ಅನ್ಸೆಲ್ಫಿಶ್ ಲವ್. ಹಿಂದೆ ಮುಂದೆ ನೋಡಿದ್ರ ಏನ್ರಿ, ದೇವ್ರಿಗೋಸ್ಕರ ತ್ಯಾಗ ಮಾಡಕ್ ಏನಾಗಿರ್ಬೇಕು ಗೊತ್ತಾ, ದೇವ್ರ ಮಕ್ಳು ರೆಡಿ ಆಗಿರ್ಬೇಕು. ಈ ಕ್ಯಾರೆಕ್ಟರ್ ಕ್ರೈಸ್ಟಲ್ಲಿ ಇರ್ತಾರೆ. ಕಾಂಪ್ರಮೈಸೇ ಇಲ್ಲ ರೀ ದೇವ್ರ ವಿಚಾರದಲ್ಲಿ ಮಾತ್ರ. ಏನೇ ಮಾಡಿ ದೇವರು ಅಂದಮೇಲೆ ಆ ವಿಚಾರದಲ್ಲಿ ಸ್ಟ್ರಿಕ್ಟು ಅಂದ್ರೆ ಸ್ಟ್ರಿಕ್ಟು ಅವರು ಅಲ್ವರ. ಅದ್ರಲ್ಲಿ ಯಾವುದೇ ರೀತಿ ಲೆಕ್ಕ ಇಲ್ಲ, ಎಂಥದಿಲ್ಲ. ಪೇತ್ರೆ ಆಗಿರ್ಲಿ ಅದರ ಎಂಥವ್ರೇ ಆಗಿರ್ಲಿ, ಕೇರೆ ಮಾಡ್ತಲ್ಲ. ಯೇಸು ಕ್ರಿಸ್ತ ಪೇತ್ರಿಗೆ ಏನಂತಂದ್ರು, ಗದರ್ಸ್ಬಿಟ್ಟು ಅಂತಂದ್ರು, ಸೈತಾನ್ ನನ್ನ ಮುಂದೆ ನಿಂದ್ರಬೇಡ, ನಡಿ ಅಂತ ನಡಿ ಅಂತಂದ್ರು. ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರು ನಿಮ್ಮ ಮೇಲೆ ಸಭೆ ಕಟ್ತೀನಿ ಅಂತ. ಇವಾಗ ಸಡನ್ ಆಗಿ ಹಿಂಗೆ ಹೇಳಿದ ತಕ್ಷಣ ಹೆಂಗಿರ್ಬೇಕು ಪೇತ್ರನ್ಗೆ? ಅಲ್ಲ ಸ್ವಾಮಿ, ಇವಾಗ ತರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ, ಸಭೆ ಕಟ್ತೀರಿ ಅಂತ. ನೀವು ನೋಡಿದ್ರೆ ಓಡೈತೀನಿ, ನಾನು ಓಡಿಸ್ತೀರಲ್ಲ ಹೆಂಗೆ? ಪೇತ್ರ ಕೇಳಿದ್ರ? ಪೇತ್ರಗೆ ಹೆಂಗಿರ್ಬೇಕು? ಅಯ್ಯೋ ಏನಪ್ಪ ಇವ್ರು ಹಿಂಗೆ ಬೈತಾರೆ. ಬೈದ್ರು ಸೇತನ ಅಂತ ಹೇಳೋದು, ಡೀಸೆಂಟಾಗಿ ಬೈಯಕ್ಕಾಗಲ್ವಾ? ನೋಡಿ ಹಿಂಗವ್ರೆ ಕ್ರಿಸ್ತನ ನೋ ಕಾಂಪ್ರಮೈಸ್. ದೇವ್ರ ವಿಚಾರದಲ್ಲಿ ಏನ್ರಿ ಅಂಜದೇ ಇರಬಾರ್ದ್ರಿ. ಇದು ಅವ್ರದಂತ ಪ್ರೀತಿ ರೀ. ಎಷ್ಟು ಪ್ರೀತಿ ಇತ್ತು ಅಂದ್ರೆ, ನ್ಯಾಯ ಪ್ರಮಾಣದ ಯಾವ ಪ್ರಮಾಣ ಹೇಳ್ತಾರೆ, ಏನ್ ಮಾಡ್ಬೇಕು ಹೇಳ್ತಾರೆ, ಮಾಡ್ತೀನಿ ಹಿಂಗೆ. ಅದರ ಕಂದ ನಿನ್ ವಿಗ್ರಹಾರಾಧನೆ ಮಾಡ್ಬೇಡ, ಆಯ್ತು ದೇವ್ರೆ ಮಾಡಲ್ಲ. ನೀನು ಸುಳ್ಳಾಡ್ಬೇಡ, ಆಯ್ತು ದೇವ್ರೆ ಮಾಡಲ್ಲ. ನೆರೆಯವ್ರ ಆಸ್ತಿಗೆ ಆಸೆ ಬಿಡ, ಮಾಡಲ್ಲ ದೇವ್ರೆ, ಆಯ್ತು. ಎಲ್ಲವನ್ನ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಟಕ 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 ಅಂತ ತ್ಯಾಗ ಮಾಡಿದ. ಯಾಕೆ ಗೊತ್ತಾ? ಅಂತ ಪ್ರೀತಿ ಕ್ರಿಸ್ತನಿಗೆ ಏನಾಗಿತ್ತು, ದೇವ್ರ ಮೇಲೆ ಇತ್ತು. ಅದರ ಇವಾಗ ಯೋಚನೆ ಮಾಡಿರ್ತೀನಿ, ಇದೇ ದೇಹ ನಮಗೆ ಕೊಟ್ಟವ್ರೆ. ಇವಾಗ ಈ ದೇಹದಲ್ಲಿ ನಾವು ಕೂಡ ಏನ್ ಮಾಡ್ಬೋದು, ಜಯಿಸ್ಬೋದು. ಜಯಿಸಕ್ಕಾಗಲ್ಲ ಅಂತೇನಿಲ್ಲ, ಇಲ್ಲ. ಆದ್ರೆ ಇನ್ನೆಲ್ಲವನ್ನು ಜಯಿಸ್ಬೇಕು ಅಂತಂದ್ರೆ ನಮ್ಗೇನಿರ್ಬೇಕು, ದೇವ್ರ ಮೇಲೆ ಪ್ರೀತಿ ಇರ್ಬೇಕು. ಪ್ರೀತಿ ಇರ್ಬೇಕ್ರಿ. ಒಂದು ತಿಳ್ಕೊಳ್ಳಿ, ನಾವು ನಮ್ಮ ಜೀವನದಲ್ಲಿ ಜಯಿಸ್ತಾ ಇಲ್ಲ, ಸೋತೋಗ್ತಾ ಇದ್ದೀನಿ ಅಂತ ಗೊತ್ತಾ ಮೀನಿಂಗು? ನನಗೆ ದೇವ್ರ ಮೇಲೆ ಇಲ್ಲ ಸಾಕಷ್ಟು ಪ್ರೀತಿಯೇ ಇಲ್ಲ. ಆ ಪ್ರೀತಿ ಏನ್ ಮಾಡೋ ಗೊತ್ತಾ, ನಾವು ಬೆಳೆಸ್ಕೊಬೇಕು. ಅಲ್ವರ ಯೋಚನೆ ಮಾಡಿರ್ತೀನಿ, ನಮ್ಗೆ ಒಬ್ಬರ ಮೇಲೆ ಪ್ರೀತಿ ಹೆಂಗ್ ಬರ್ತದೆ? ಬರೋದಿಲ್ಲ. ಒಬ್ಬರ ಮೇಲೆ ಪ್ರೀತಿ ಹೆಂಗ್ ಬರ್ತದೆ? ಅವ್ರ ನಡೆ ನುಡಿಗಳ ಮೇಲೆ, ಇದ್ರ ಮೇಲೆ ಪ್ರೀತಿ ಹುಟ್ಟುತ್ತದೆ. ಆಮೇಲೆ ತ್ಯಾಗದ ಮೇಲೆ, ಅವ್ರು ಪಟ್ಟಂತ ತ್ಯಾಗದ ಮೇಲೆ. ಅಲ್ವರ ಕೆಲವು ಜನಕ್ಕೆ ಅಪ್ಪ ಅಮ್ಮನ ಇಷ್ಟನೇ ಇರಲ್ಲ, ಆದ್ರೆ ಅವ್ರು ಪಟ್ಟಂತ ತ್ಯಾಗ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಅವ್ರಿಗೆ ಪ್ರೀತಿ ಜಾಸ್ತಿ ಇರ್ತದೆ. ಪ್ರೀತಿ ಜಾಸ್ತಿ ಇರ್ತಾರೆ. ಅಲ್ವರ ಇವಾಗ ನಮ್ಗೆ ಯೇಸು ಕ್ರಿಸ್ತನ ಮೇಲೆ ನಾವ್ ಎಷ್ಟು ಏನಕ್ಕೆ ಪ್ರೀತಿ ಮಾಡ್ತೀವಿ ಗೊತ್ತಾ? ಅವ್ರು ನಮ್ಗಾಗಿ ಪಟ್ಟಂತ ನಮಗೋಸ್ಕರ ನೋಡ್ರ, ನಮ್ಗೋಸ್ಕರ ಎಷ್ಟು ಶೇಟ್ ತಿಂದವ್ರೆ, ನಮ್ಗೋಸ್ಕರ ಎಷ್ಟು ಕಷ್ಟ ಅನ್ಭವಿಸವ್ರೆ. ಇದ್ ನೋಡಿದ್ ನಮ್ಗೇನ್ ಅನ್ಸ್ತದೆ, ಅಯ್ಯೋ ಪಾಪ ಅಲ್ವರ ಅಂತ ಅನ್ಸ್ತದೆ. ಅದ್ ಇರ್ಬೇಕ್ರಿ ಅಲ್ವರ. ಇದಿದ್ರೆ ನಮ್ಗೇಂತ ಅನ್ಸ್ತದೆ, ಏನೋ ಪಾಪ ಮಾಡಕ್ಕ ಮುಂಚೆ ಅಯ್ಯೋ ಪಾಪ ನನ್ಗೆ ಕ್ರಿಸ್ತನ್ ಏನ್ ಮಾಡೋರೆ ಅನ್ಭವಿಸೋರಪ್ಪ, ನಾನು ಹೆಂಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು ಅಂತ ಅನ್ಸ್ತಾರೆ. ಓಕೆನಾ? ಸರಿ, ಓಕೆ, ಗುಡ್. ನಾವಿಲ್ಲಿ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಓಕೆನಾ? ಈ ಥರ ಎಲ್ಲ ಸ್ಟಡಿಗಳಿಗೂ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಈ ಥರ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿದಾಗ ಸತ್ಯಾಂಶಗಳು ನಮ್ಗೆ ಇನ್ನೂ ಕ್ಲಿಯರಾಗಿ ಏನಾಗ್ತದೆ, ನಮಗೆ ಗೊತ್ತಾಗ. ನೋಡ್ರ ಹೆಂಗೆ ನಮ್ಮ ಬ್ರದರ್ ನೋಡಿರ್ತೀನಿ ಏನ್ರಿ, ಒಂದು ಶತಮಾನ ಮುಂಚೆನೇ ಬರೆದ್ಬಿಟ್ಟವ್ರು ನೋಡಿರ್ತೀನಿ. ಹೆಂಗೆಲ್ಲ ರಹಸ್ಯಗಳನ್ನ ದೇವ್ರು ಇಟ್ಟಾರ ಅಂತೀನಿ. ಪರಲೋಕದ ದೇವ್ರು ಏನೆಲ್ಲ ಇಟ್ಟ ನೋಡಿ ಸತ್ಯವೇದದಲ್ಲಿ, ತನ್ನ ಮನಸ್ಸಲ್ಲಿರೋಂಥದ್ದು ಎಲ್ಲವನ್ನೂ ಏನು ಮಾಡೋದು ಸತ್ಯವೇದದಲ್ಲಿ ಇಟ್ಟವ್ರೆ. ಎಲ್ಲರ ನಾವೇನು ಮಾಡ್ಬೇಕು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು, ದೇವ್ರ ಮಕ್ಕಳು. ಓಕೆನಾ? ವೆರಿ ಗುಡ್. ದೇವ್ರ ಆಶೀರ್ವದಿಸ್ಲಿ. ಓಕೆ, ಮತ್ತೆ ಯಾರಿಗೇನೋ ಏನೋ ಪ್ರಶ್ನೆ ಇದೆಯಾ, ಏನಾರ ಹೇಳೋಂಥದ್ದು ಇದೆಯಾ? ಏನೇ ಡಿಸ್ಕಷನ್ಸ್, ಏನೇ ಕ್ವಶನ್ಸ್ ಏನೋ ಇದೆಯಾ ಯಾರಿಗಾರ? ಯಾರಿಗೇನು ಪ್ರಶ್ನೆ ಇಲ್ವಾ? ಡೌಟ್ ಏನು ಇಲ್ವಾ? ಹೇಳೋಂಥದ್ದು ಏನಿಲ್ವಾ ಯಾರಿಗೂ? ಸರಿ, ಓಕೆ. ಇಲ್ಲ ಬ್ರದರ್, ಏನಿಲ್ಲ ಕ್ವಶನ್. ಗುಡ್. ಓಕೆ, ಹಂಗಾರೆ ನಾವು ಪ್ರಾರ್ಥನೆ ಮುಕ್ತಾಯ ಮಾಡೋಣ.